ಮಹಾಭಾರತದಲ್ಲಿ ಅರಣ್ಯ ಪರ್ವದಲ್ಲಿ ಬರುವಂತಹ ಒಂದು ವಿಶೇಷವಾದಂತಹ ಕಥೆ. ಈ ಕಥೆಯಲ್ಲಿ ಪರಮಾತ್ಮ ಯಾವ ರೀತಿಯಲ್ಲಿ ಪಾಂಡವರನ್ನು ಕಾಪಾಡದ ಎನ್ನುವಂತಹ ಒಂದು ನಾಟಕೀಯವಾಗಿರತಕ್ಕಂಥ ಒಂದು ತಿರುವು, ಅದನ್ನು ಕಂಡಾಗ ನಮಗೆಲ್ಲರಿಗೊಂದು ಭರವಸೆ. ಭಗವಂತ ಯಾವತ್ತೂ ಭಕ್ತರನ್ನು ಕೈ ಬಿಡುವುದಿಲ್ಲ. ಭಕ್ತನಾದಂತಹ ನಾನು ಶ್ರದ್ಧಾ ಭಕ್ತಿಯಿಂದ ಅಯ್ಯೋ ಕಷ್ಟ ಬಂದಿದೆ ಪರಮಾತ್ಮ ಕಾಪಾಡು ಅಂತ ಕರೆದರೆ ಪರಮಾತ್ಮ ಖಂಡಿತ ಬರ್ತಾನೆ ಎನ್ನುವಂತಹ ಭರವಸೆ ಮೂಡಿಸಿದಂತಹ ಕಥೆ ಇದು. ಬರಿಯ ಕರೆಯಲ್ಲ, ತ್ವರಿತದ ಕರೆ, ಮನಸ್ಸಿನ ಆ ಕಾತರದ ಕರೆಯಿಂದ ಪರಮಾತ್ಮನನ್ನು ಕರೆದಾಗ ಯಾವ ರೀತಿ ಕಾಪಾಡಿದೆ ಎನ್ನುವಂತಹ ಕಥಾಭಾಗವನ್ನು ಈ ದುರ್ವಾಸಾತಿಥ್ಯ ಎನ್ನುವಂತಹ ಕಥಾಭಾಗದ ಮೂಲಕವಾಗಿ ನಾವೆಲ್ಲ ತಿಳಿದುಕೊಳ್ಳೋಣ. ಆ ಕಥಾ ಪ್ರವೇಶದ ಮುನ್ನ ಹರಿಕಥಾ ಸಂಪ್ರದಾಯದಂತೆ ಒಂದು 2 ಗೆರೆ ಭಜನಾ ಮೂಲಕವಾಗಿ ಭಜನೆಯನ್ನು ಸಂಕೀರ್ತನೆಯನ್ನು ಹಾಡಿ ಆಮೇಲೆ ಕಥಾ ಪ್ರವೇಶ ಮಾಡೋಣವಂತೆ. ನಾನೇನು ಹೇಳಿದ್ದೇನೋ ಅದನ್ನು ಗಟ್ಟಿಯಾಗಿ ನೀವು ಕೂಡ ಉಚ್ಚರಿಸಬೇಕು. ಜೊತೆಯಲ್ಲಿ ಉಚ್ಚರಿಸುತ್ತಾ ಭಜನೆ ಹಾಡ್ತಾ ಕಥಾ ಪ್ರವೇಶ ಮಾಡೋಣ. ಪಾಂಡುರಂಗ ಪಂಢರಿನಾಥ ಪಾಂಡುರಂಗ, 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 ಪಾಂಡುರಂಗ ಪಾಂಡುರಂಗ, ಭಕ್ತ ಪೋಷಕ ಪಾಂಡುರಂಗ, ಮುಕ್ತಿ ಪ್ರದಾಯಕ ಪಾಂಡುರಂಗ, ಭಕ್ತ ಪೋಷಕ ಪಾಂಡುರಂಗ, ಮುಕ್ತಿ ಪ್ರದಾಯಕ ಪಾಂಡುರಂಗ, ಸಜ್ಜನ ಪೋಷಕ ಪಾಂಡುರಂಗ, ದುರ್ಜನ ಶಿಕ್ಷಕ ಪಾಂಡುರಂಗ, ಹೇಳುವುದಿಲ್ಲ ಅದು ಹೇಳುವಂತ ಗಟ್ಟಿ ಹೇಳಬೇಕು. ವೆಂಕಟರಮಣ ಪಾಂಡುರಂಗ, ಸಂಕಟಹರಣ ಪಾಂಡುರಂಗ, ವೆಂಕಟರಮಣ ಪಾಂಡುರಂಗ, ಸಂಕಟಹರಣ ಪಾಂಡುರಂಗ, ವೆಂಕಟರಮಣ ಪಾಂಡುರಂಗ, ಸಂಕಟಹರಣ ಪಾಂಡುರಂಗ, ರುಕ್ಮಿಣಿ ವಲ್ಲಭ ಪಾಂಡುರಂಗ, ಹೇ ಮುನಿವರದ ಪಾಂಡುರಂಗ, ರುಕ್ಮಿಣಿ ವಲ್ಲಭ ಪಾಂಡುರಂಗ, ಹೇ ಮುನಿವರದ ಪಾಂಡುರಂಗ, ಪಾಂಡುರಂಗ ಪಂಢರಿನಾಥ ಪಾಂಡುರಂಗ, ಪಾಂಡುರಂಗ ಪಂಢರಿನಾಥ ಪಾಂಡುರಂಗ, ಪಾಂಡುರಂಗ ಪಾಂಡುರಂಗ ಪಾಂಡುರಂಗ, ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಪಂಢರಿನಾಥ, 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 ವಿಠಲ ವಿಠಲ ಜಯ ಹರಿ ವಿಠಲ, 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 ವಿಠಲ 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 ವಿಠಲ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಕಥಾಭಾಗದಲ್ಲಿ ದ್ಯುತ ಮುಖದಿ ರಾಜ್ಯವ ಕಳಕೊಂಡು ಸೋತು ತನ್ನಯ ಅನುಜರನೊಡಗೊಂಡು ಜತನದಿ ಹೊಕ್ಕನು ಕಾನನ ಗರ್ಭವನು,
ಜತನದಿ ಹೊಕ್ಕನು ಕಾನನ ಗರ್ಭವನು ಸತಿ ದ್ರೌಪದಿ ಸಹಿತವನೀಶನು ಅಂದು ದ್ಯೂತಮುಖದಿ ರಾಜ್ಯವ ಕಳಕೊಂಡು ಸೋತು ತನ್ನಯ ಅನುಜರ ನೊಡಗೊಂಡು ಜತನದಿ ಹೊಕ್ಕನು ಕಾನನ ಗರ್ಭವನು ಸತಿ ದ್ರೌಪದಿ ಸಹಿತವನೀಶನು ಅಂದು ದ್ಯೂತಮುಖದಿ ರಾಜ್ಯವ ಕಳಕೊಂಡು ಸೋತು ತನ್ನಯ ಅನುಜರ ನೊಡಗೊಂಡು ಸಂತತ ಹರಿಯೊಲುಮೆ ನಮಗಿರಲಾಗಿ ಚಿಂತಿಸಲೇಕೆನುತ ಯಮನಂದನನು ಸಂತತ ಹರಿಯೊಲುಮೆ ನಮಗಿರಲಾಗಿ ಚಿಂತಿಸಲೇಕೆನುತ ಯಮನಂದನನು ಕಾಮ್ಯ ಕವನದಲ್ಲಿ ಕಟ್ಟಿ ಕುಟೀರವನು ಕಾಮ್ಯ ಕವನದಲ್ಲಿ ಕಟ್ಟಿ ಕುಟೀರವನು ಸೌಮ್ಯ ಭಾವದಿ ಜನರ ನಡುವಿರುತಿಹನು ದೂತಮುಖದಿ ರಾಜ್ಯವ ಕಳಕೊಂಡು ಸೋತು ತನ್ನಯ ಅನುಜರ ನೊಡಗೊಂಡು ಹಸ್ತಿನಾವತಿಯ ಹಕ್ಕುದಾರರಾಗಿರತಕ್ಕಂತಹ ಪಾಂಡವರು ಹುಟ್ಟಿದ್ದು ತಾವು ಅರಣ್ಯದಲ್ಲಾಗಿದ್ದರೂ ಕೂಡ ಬೆಳೆದದ್ದು ಅರಣ್ಯದಲ್ಲೇ ಪ್ರಾರಬ್ಧಕ್ಕೆ ವಶರಾಗಿ ಸಿಗಬೇಕಾದಂತಹ ಯಾವ ಸೌಭಾಗ್ಯ ಉಂಟದೆಲ್ಲ ಕಳೆದುಕೊಳ್ತಾರೆ. ಗಾದೆ ಮಾತುಂಟು, ಅಂತೂ ಎಂತೂ ಕುಂತಿ ಮಕ್ಕಳಿಗೆ ವನವಾಸ ಅಂತ. ಈ ಗಾದೆ ಮಾತು ಕುಂತಿ ಮಕ್ಕಳಿಗಾಗಿಯೇ ಬರೆದದ್ದು, ಈ ಜೀವನಕ್ಕೆ ಹೊಂದಿಕೊಂಡು ಇಲ್ಲಿಯೇ ಸೃಷ್ಟಿಯಾಯಿತೋ ಎನ್ನುವಷ್ಟರ ಮಟ್ಟಿಗೆ ಸತ್ಯವಾಗಿ ಬಿಟ್ಟಿತ್ತಂತೆ ಗಾದೆ. ವೇದ ಸುಳ್ಳಾಗಬಹುದು, ಗಾದೆ ಸುಳ್ಳಾಗಲಿಕ್ಕಿಲ್ಲ ಅಂತ. ಏನೋ ಪರಮಾತ್ಮನ ಅನುಗ್ರಹದಿಂದ, ಏನೋ ಸ್ವಲ್ಪ ಭೀಷ್ಮಾದಿಗಳ ಕರುಣೆಯಿಂದ ಸ್ವಲ್ಪ ಒಂದು ಇಂದ್ರಪ್ರಸ್ಥವನ್ನು ಆಳತಕ್ಕಂತಹ ಸ್ವಲ್ಪ ಸೌಭಾಗ್ಯ ಸಿಕ್ಕಿದೆ ಎನ್ನುವಷ್ಟರಲ್ಲಿ ಮತ್ತೆ ಬಡಿಯಿತಂತೆ ಈ ಪ್ರಾರಬ್ಧದ ಕೋರೆ ದಾಡೆಗಳ ಪ್ರಹಾರ. ಶಕುನಿ ಎಸೆದಂತಹ ಕಪಟ ದಾಳದ ಬಲಿಪಶುವಾದಂತಹ ಪಾಂಡವರು ಮತ್ತೆ ತಾವು ಅರಣ್ಯಕ್ಕೆ ತಾವು ನೂಕಲ್ಪಟ್ಟಿದ್ದಾರೆ. ಮತ್ತೆ ವನವಾಸವನ್ನು ಅನುಭವಿಸಬೇಕಾದ ಪ್ರಸಂಗ ಬಂದಿದೆ. ವನವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಪರಮಾತ್ಮನನ್ನು ದೂಷಣೆ ಮಾಡಲಿಲ್ಲಂತೆ ಪಾಂಡವರು. ನಮಗೊಂದು ದೊಡ್ಡ ದುರಭ್ಯಾಸ ಏನು ಅಂತಂದರೆ, ಸುಖ ಬಂದಾಗ ನಮಗೆ ಭಗವಂತ ನೆನಪಾಗೋದಿಲ್ಲ, ಕಷ್ಟ ಬಂದಾಗ ಪರಮಾತ್ಮನ ನೆನಪಾಗ್ತದೆ. ಯಾಕೆ ಗೊತ್ತೇ? ಸ್ವಲ್ಪ ಗದರಿಸಲಿಕ್ಕೆ, ಬೈಲಿಕ್ಕೆ. ಏ ಕೃಷ್ಣ, ಹೇ ರಾಮ, ಹೇ ಗಣೇಶ, ನಿನ್ನನ್ನು ಇಷ್ಟು ನಂಬಿದೆನಲ್ಲ ನಾನು, ನನಗೆ ಎಂಥ ಕಷ್ಟ ಕೊಟ್ಟು ಬಿಟ್ಟೆಯಪ್ಪ ನೀವು. ದಿನನಿತ್ಯವೂ ಕೂಡ ಸಹಸ್ರನಾಮ ಓದ್ತೇನೆ, ದಿನನಿತ್ಯವೂ ಕೂಡ ದೇವಸ್ಥಾನಕ್ಕೆ ಬರ್ತೇನೆ, ಅಷ್ಟೋತ್ತರ ಜಪ ಮಾಡ್ತೇನೆ, ಇಷ್ಟೆಲ್ಲ ಮಾಡಿಯೂ ಕೂಡ ನನಗೆ ಕಷ್ಟ ಒಂದು ದಿವಸವೂ ತಪ್ಪಲಿಲ್ವಲ್ಲ ಅಂತ ಪರಮಾತ್ಮನನ್ನು ದೂಷಣೆ ಮಾಡಲಿಕ್ಕೆ ನೆನಪು ಮಾಡ್ತೇವೆ ಹೊರತು, ಪರಮಾತ್ಮ ಕಷ್ಟವಾಗಲಿ ದುಃಖವಾಗಲಿ ಜೊತೆಯಲ್ಲಿದ್ದುಕೊಂಡು ನಮ್ಮ ಪ್ರಾರಬ್ಧವನ್ನು ನಿವಾರಣೆ ಮಾಡ್ತಾನೆ ಎನ್ನುವಂಥದ್ದನ್ನು ಮರೆತು ಬಿಡ್ತೇವೆ. ಪಾಂಡವರಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಭಗವಂತ ನಮಗೆ ನೀಡಿದಂತಹ ಕಷ್ಟ ಇದು ಪರಮಾತ್ಮ ನನಗೆ ನನ್ನ ಪ್ರಾರಬ್ಧವನ್ನು ಕಳೀಲಿಕ್ಕೋಸ್ಕರವಾಗಿ, ಕರಗಿಸ್ಲಿಕ್ಕೋಸ್ಕರವಾಗಿ ಕೊಟ್ಟ ಕಷ್ಟ ಅಂತ ತಿಳ್ಕೊಂಡಂತೆ. ನಮಗೆಲ್ಲರಿಗೂ ಪಾಂಡವರ ಜೀವನ ಒಂದು ಪಾಠ. ಯಾಕೆ ಗೊತ್ತೇ? ಪಾಂಡವರ ಜೀವನದಲ್ಲಿ ನಮಗೆ ತಿಳಿಲಿಕ್ಕೆ ಬೇಕಾದಷ್ಟು ಸಿಗ್ತದೆ. ಪಾಂಡವರು ಎಂದೂ ಕೂಡ ಕಷ್ಟವನ್ನು ನಾವು ಕಷ್ಟ ಅಂತ ತಿಳ್ಕೊಳ್ಳಿಲ್ಲ, ಆ ಎಲ್ಲ ಕಷ್ಟಗಳನ್ನು ತಾವು ಇಷ್ಟ ಕಷ್ಟದಂತ ತಿಳ್ಕೊಂಡ್ರು. ಇಷ್ಟ ಕಷ್ಟ ಅಂತ ಉಂಟು. ಒಂದು ಕಿವಿ ಮಾತಿಟ್ಟುಕೊಳ್ಳಿ ಬಂಧುಗಳೇ, ಜಗತ್ತಿನಲ್ಲಿ ಎಂದೂ ಕೂಡ ಸುಖ ಅಂತ ಇಲ್ಲ. ನಾವೆಲ್ಲ ಸುಖದಲ್ಲಿದ್ದೇವೆ ಅಂತ ತಿಳ್ಕೊಂಡ್ರೆ ಸುಳ್ಳದು. ಯಾರಿಗೂ ಸುಖ ಇಲ್ಲ. ಸುಖ ಎನ್ನುವಂತಹದ್ದ ಒಂದು ಕಾನ್ಸೆಪ್ಟೇ ಇಲ್ಲ ಸಮಾಜದಲ್ಲಿ, ಜಗತ್ತಿನಲ್ಲಿ ಅಂಥ ಒಂದು ವಿಚಾರವೇ ಇಲ್ಲ. ಎಲ್ಲವೂ ದುಃಖವೇ. ಅದಕ್ಕೆ ಈ ಪ್ರಪಂಚವನ್ನು ದುಃಖಾಲಯ ಅಂತ ಕರೆದಿದ್ದಾರೆ. ಇಲ್ಲಿರುವಂತಹದ್ದು ಬರೀಯ ದುಃಖಗಳೇ. ಹಾಗಿದ್ರೆ ನಾವು ಸುಖ ಅಂತ ಪಡ್ತೇವಲ್ಲ, ನಾವು ನಗಾಡ್ತೇವಲ್ಲ, ನಾವು ಸಂತೋಷ ಪಡ್ತೇವಲ್ಲ, ಯಾವುದಕ್ಕೆ ಅಂತಂದರೆ ಅದು ಬೇಕಾದ ಕಷ್ಟ, ನಮಗೆ ಇಷ್ಟವಾದ ಕಷ್ಟ, ಅದಕ್ಕೆ ಸಂತೋಷ ಪಡ್ತೇವೆ, ಅದಕ್ಕೆ ಸುಖ ಅಂತ ಕರೆದಿದ್ದೇವೆ ಅಷ್ಟೇ.
ಆದರೆ ನಮಗೆ ಬೇಡವಾದ ಕಷ್ಟ ಉಂಟು ನೋಡಿ, ಅದಕ್ಕೆ ದುಃಖ ಅಂತ ಕರೆದಿದ್ದೇವೆ. ಒಂದು ದುಃಖ, ಒಂದು ಸುಖ, ಎರಡೂ ಕೂಡ ಕಷ್ಟಗಳೇ. ಒಂದು ಬೇಕಾದ ಕಷ್ಟ, ಒಂದು ಬೇಡವಾದ ಕಷ್ಟ, ಇಷ್ಟೇ ವ್ಯತ್ಯಾಸ. ಅದಕ್ಕೆ ದಾಸರು ಹೇಳ್ತಾರೆ, ನಿನ್ನ ಕಷ್ಟಗಳನ್ನು ನೀನು ಇಷ್ಟ ಕಷ್ಟ ಅಂತ ತಿಳ್ಕೊಳ್ಬೇಕು ಅಂತ. ಏನು ಇಷ್ಟ ಕಷ್ಟ ಅಂತ? ಬೇಕಾದ ಕಷ್ಟ ಯಾವುದು, ಬೇಡವಾದ ಕಷ್ಟ ಯಾವುದು? ಪ್ರಸವ ವೇದನೆಯನ್ನು ಅನುಭವಿಸುವಂತಹ ಮಹಿಳೆ ಸ್ವಲ್ಪ ಯೋಚನೆ ಮಾಡಿ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ನೋವು ಅಂತ ಇದ್ದರೆ ಅದು ಪ್ರಸವ ವೇದನೆ ಅಂತ ನನಗೆ ತಿಳಿದ ಮಟ್ಟಿಗೆ ಹೇಳಿದಂತಹ ಮಾತು. ಪ್ರಸವ ವೇದನೆಗಿಂತ ಮಿಗಿಲಾಗಿರ್ತಕ್ಕಂಥ ಒಂದು ನೋವು ಅದು ಎಲ್ಲೂ ಇಲ್ಲ. ಹೊಟ್ಟೆ ನೋವು ಅಲ್ವೇ ಅದು? ಈ ಪ್ರಸವ ವೇದನೆಯನ್ನು ಅನುಭವಿಸುವಾಗ ಆ ಮಹಿಳೆ ಆಸ್ಪತ್ರೆಯಲ್ಲಿ ಲೇಬರ್ ರೂಮ್ನಲ್ಲಿ ಕಣ್ಣು ಮುಚ್ಚಿಕೊಂಡು, ಅವಡು ಕಚ್ಚಿಕೊಂಡು, ಮುಷ್ಟಿ ಹಿಡಿದುಕೊಂಡು, ನನ್ನ ಮುಂದಿನ ಜೀವನದಲ್ಲಿ ನನ್ನ ಕುಲವನ್ನು ಬೆಳಗಲಿಕ್ಕೆ ಒಂದು ಗಂಡೋ ಹೆಣ್ಣೋ ಒಂದು ಸಂತಾನ ಪ್ರಾಪ್ತಿಯಾಗುತ್ತದೆ, ಸಂಸಾರವೆಂಬ ವೃಕ್ಷಕ್ಕೆ ಸಂತಾನ ಫಲ ಸಿಗ್ತದೆ, ನನಗೆ ನನ್ನ ಬಂಜತನ ನಿವಾರಣೆಯಾಗುತ್ತದೆ ಎನ್ನುವಂತಹ ಆಶಯದಿಂದ, ನಿರೀಕ್ಷೆಯಿಂದ ಆ ಬಂದೆಲ್ಲ ಕಷ್ಟಗಳನ್ನು ಸಹಿಸಿಕೊಂಡು, ಹಲ್ಲು ಕಚ್ಚಿಕೊಂಡು, ಯಾರೊಬ್ಬರಿಗೂ ಕೂಡ ಶಾಪ ಕೊಡದೆ ಆ ನೋವನ್ನು ಅನುಭವಿಸ್ತಾಳೋ ಇಲ್ವೋ, ಅವಳಿಗೆ ಅದು ಬೇಕಾದ ಕಷ್ಟವಾದ್ದರಿಂದ ಅವಳದರಲ್ಲಿ ಸಂತೋಷ ಪಡ್ತಾಳೆ. ಅದೇ ಹೆಂಗಸಿಗೆ ಮದುವೆಯಾದ ಮೊದಲನೇ ರಾತ್ರಿಯಲ್ಲಿ ಒಂದು ಹೊಟ್ಟೆ ನೋವು ಬಂದಿದೆ, ಜೀಗುಜ್ಜೆ ಪೋಡಿ ತಿಂದ ಹೊಟ್ಟೆ ನೋವು. ಸ್ವಲ್ಪ ಯೋಚನೆ ಮಾಡಿ. ಜೀಗುಜ್ಜೆ ಪೋಡಿ ಎಲ್ಲರಿಗಾಗೋದಿಲ್ಲ, ನನಗಾಗೋದಿಲ್ಲ. ನಿಮ್ಮ ಮನೆಗೆ ಯಾರು ಬಂದರೆ ನನಗೆ ಜೀಗುಜ್ಜೆ ಪೋಡಿ ಕೊಡಬೇಡಿ. ಜೀಗುಜ್ಜೆ ಪೋಡಿ ತಿಂದ ಹೊಟ್ಟೆ ನೋವು ಆರಂಭ ಆಗಿದೆ ಅವಳಿಗೆ. ಸುಮ್ಮನೆ ಕೂತ್ಕೊಂಡಿದ್ಲ ಅವಳು. ತಿಂದದ್ದು ಒಂದೇ ಪೋಡಿ, ಹೊಟ್ಟೆಷ್ಟು ನೋವು ನೋಡಿ. ಆ ನೋವಿನಲ್ಲಿ ಸಹಿಸಲಿಕ್ಕೆ ಆಗದೆ ಯಾರು ಜೀಗುಜ್ಜೆ ಗಿಡ ನಟ್ಟಿದ್ದಾರೋ, ಯಾರದನ್ನು ಬೆಳೆಸಿದ್ದಾರೋ, ಯಾರದನ್ನು ಕೊಯ್ದಿದ್ದಾರೋ, ಯಾರದನ್ನು ಅಂಗಡಿಯಲ್ಲಿ ಮಾರಿದ್ದಾರೋ, ಅಂಗಡಿಯಿಂದ ಯಾರು ತಂದಿದ್ದಾರೋ, ಯಾರು ತುಂಡು ಮಾಡಿದ್ದಾರೋ, ಯಾರು ಬೇಯಿಸಿದ್ದಾರೋ, ಯಾರು ಬೆಳೆಸಿದ್ದಾರೋ, ಎಲ್ಲರಿಗೂ ಶಾಪ ಆಗ್ತಾನೆ. ನಿಮಗೆ ನನಗೆ ಜೀಗುಜ್ಜೆ ಪೋಡಿ ಆಗುವುದಿಲ್ಲ ಅಂತ ಗೊತ್ತಿಲ್ವೋ? ಜೀಗುಜ್ಜೆ ಗೊತ್ತು. ಅದು ಹೊಟ್ಟೆ ನೋವು, ಇದು ಹೊಟ್ಟೆ ನೋವು. ಇದ್ಯಾಕೆ ಬೇಡ ಅಂತ ಖಂಡಿತಂತೆ. ಇದು ಬೇಡವಾದ ನೋವಾದ್ದರಿಂದ ಕಷ್ಟ, ಅದು ಬೇಕಾದ ನೋವಾದ್ದರಿಂದ ಸುಖ. ಎರಡು ಕಷ್ಟಗಳೇ. ಹೀಗೆ ನಡ್ಕೊಂಡು ಹೋಗುವಾಗ ಕಾಲಿಗೊಂದು ಮುಳ್ಳು ಚುಚ್ಚುತ್ತದೆ ಅಂತ ಇಟ್ಟುಕೊಳ್ಳು. ಕಾಲಿಗೊಂದು ಮುಳ್ಳು ಚುಚ್ಚುತ್ತದೆ. ಇಷ್ಟು ದೊಡ್ಡ ಕಾರ್ಯಕ್ರಮ 2 ತಿಂಗಳಿಂದ ಮಾಡ್ತಿರೋ, ಒಂದು ಮುಳ್ಳು ತಗೊಳ್ಳಿಕ್ಕಾಗಲಿಲ್ಲ ನಿಮಗೆ, ಇಷ್ಟೊಂದು ಮುಳ್ಳು ಹಾಕಿದ್ದೀರಲ್ಲ ಅಂತ ಮಠದ ಅಧಿಪತಿಗಳಿಗೆ ಶಾಪ ಹಾಕ್ತಾರೆ. ಒಂದು ಕಾಲಿಗೆ ಮುಳ್ಳು ತಕ್ಕಿದ್ರೆ ಇಷ್ಟೇ ರಕ್ತ ಹೋಗಿದ್ದಷ್ಟು, ಇಷ್ಟೇ ರಕ್ತ. ಅಯ್ಯೋ, ಅವರ ಬೊಬ್ಬೆ ನೋಡಿದರೆ ಏನು ಇಲ್ಲಿ ಮುಳ್ಳು ಹಾಕಿದ್ದಾರೆ, ಇಷ್ಟು ಜನ ಬರುವಾಗ ಮುಳ್ಳು ತೆಗಲಿ ಗೊತ್ತಿಲ್ವೋ ಅಂತ ಜೋರು ಮಾಡ್ತಾರೆ. ಪಾಪ ಸಣ್ಣ 16 ವರ್ಷದ ಹುಡುಗಿ ಕಾಲಿಗೆ ಇಷ್ಟೇ ಸಣ್ಣ ಒಂದು ಸಣ್ಣ ಒಂದು 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 ಬೊಟ್ಟಿಟ್ಟಾಗಿ, ಈ ಹುಡುಗಿಯರು ಬೊಟ್ಟಿಡ್ತಾರೆ ನೋಡಿ, ಅಷ್ಟೇ ಅಷ್ಟೇ, ಇಷ್ಟು ಸಣ್ಣದು ಉಂಟ ಇಲ್ಲ ಗೊತ್ತಾಗಲಿಲ್ಲ ಅಂತ ಒಂದು ರಕ್ತದ ಒಂದು ಒಂದು ಗುರುತು ಕಾಣ್ತದೆ, ಅದಕ್ಕೆ ಬೊಬ್ಬೆ. ಆ ಹುಡುಗಿಯನ್ನು ಕರ್ಕೊಂಡು ಹೋಗಿದ್ದು ಎಲ್ಲಿಗೆ ಗೊತ್ತುಂಟು? ಅವರೇ ಅಕ್ಕಸಾಲಿಗನಲ್ಲಿಗೆ. ಇಲ್ಲಿ ಊಟ ಮಾಡಿದ್ರು, ಅಕ್ಕಸಾಲಿಗೆಲ್ಲಿ ಹೋದರು. ಅಕ್ಕಸಾಲಿಗೆಲ್ಲ ಹೋಗಿ ಏನು ಮಾಡ್ತಾರೆ ಗೊತ್ತೇ? ಚಿನ್ನದ ಮುಳ್ಳು ಮಾಡಿ ಇಲ್ಲಿಂದ ಇಲ್ಲಿವರೆಗೆ 8 ಈಚೆಗೆ 16 ಮುಳ್ಳು ಅಂತ. ಒಬ್ಬರಿಗೂ ಶಾಪ ಆಗಲಿಲ್ಲ. ಅವಳು ಶಾಪ ಹಾಕಿದಾಳ. ಬಂಗಾರ ಅಂಡ ಒಂದು 2 ಮೂಜಿ ಉಪ್ಪಾಡು, ಬಜ್ಜಿ ಮುಳ್ಳು ಅಂಡ ಬೋರ್ಚಿ. ಈಗ ಸಾಮಾನ್ಯ ಮುಳ್ಳಾದ್ರೆ ನೋವು, ಬಂಗಾರದ ಮುಳ್ಳಾದ್ರೆ ಯಾಕೆ ನೋವಿಲ್ಲ ನಿಮಗೆ? ಅದು ಬೇಕಾದ ಕಷ್ಟವಾದ್ದರಿಂದ ಸುಖ, ಇದು ಬೇಡವಾದ ಕಷ್ಟ ಆದ್ದರಿಂದ ದುಃಖ. ಸುಖ ದುಃಖೇ ಸಮಯ ಕೃತ್ವ ಲಾಭ ಲಾಭವು ಜಯಾಜಯು. ಅದಕ್ಕೆ ದಾಸರು ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಸುಖ ದುಃಖ ಲಾಭ ಲಾಭಗಳನ್ನು ನೀನು ಸಮಾನವಾಗಿ ತಿಳ್ಕೊಂಡ್ರೆ ನಿನಗೆ ಯಾವತ್ತೂ ಕೂಡ ಜಗತ್ತಿನಲ್ಲಿ ನೀನು ಬಾಳಲಿಕ್ಕೆ ನೀನು ಕಷ್ಟ ಅಂತ ಅನಿಸುವುದಿಲ್ಲ, ಸಮಾಜದ ಜೀವನ ದುಸ್ತರ ಆಗುವುದೇ ಇಲ್ಲ. ಆದ್ದರಿಂದಲೇ ದಾಸರು ಹೇಳ್ತಾರೆ, ನೀನು ಬನ್ನಗಳ ಭಾರವನ್ನು ಬಂಗಾರ ಅಂತ ತಿಳ್ಕೊಳ್ಬೇಕು. ಬನ್ನಗಳ ಭಾರ ಬಂಗಾರ, ಬನ್ನಗಳ ಭಾರ ಬಂಗಾರ, ಮುನ್ನ ನಂಬೂತ ಬದುಕೆ ಆತ್ಮೋದ್ಧಾರ. ಬನ್ನಗಳ ಭಾರ ಬಂಗಾರ. ಕಾಮ ಕಾಂಚನ ಕಾಲ ತ್ರಿವಿಧ ಸ್ಥಿತಿಗಳ ನೆಚ್ಚಿ, ಅಮಿತ ಸುಖ ಭೋಗಗಳಲ್ಲಿ ಕೆಡಬೇಡವಯ್ಯ. ಕಾಮ ಕಾಂಚನ ಕಾಲ ತ್ರಿವಿಧ ಸ್ಥಿತಿಗಳ ನೆಚ್ಚಿ, ಅಮಿತ ಸುಖ ಭೋಗದಲ್ಲಿ ಕೆಡಬೇಡವಯ್ಯ. ಬಡತನವೆಂಬುದು ಕಡೆತನಕ ಇರಲಿ, ಬಡತನವೆಂಬುದು ಕಡೆತನಕ ಇರಲಿ.
ಪಡುವ ಕಷ್ಟಗಳೆಲ್ಲ ಇಷ್ಟವಾಗಿರಲಿ. ಬಣ್ಣಗಳ ಭಾರ ಬಂಗಾರ ಬಂಗಾರ ಬಂಗಾರ. ಬಣ್ಣಗಳ ಭಾರವನ್ನು ಬಂಗಾರ ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಇದ್ರು ಅಂದಿದ್ದಾರೆ. ಬಣ್ಣಗಳ ಭಾರವನ್ನು ಬಂಗಾರ ಅಂತ ತಿಳ್ಕೊಂಡಿದ್ದಾರೆ ದಾಸರು. ನಮಗೆ ಕಷ್ಟ ಬಂದಾಗ, ಬಣ್ಣಗಳು ಅಂತಂದ್ರೆ ಕಷ್ಟ ಅಂತ ಅರ್ಥ, ಬನ್ನಂಗಾಯಿ ಅಲ್ಲ. ಬನ್ನಗಳ ಭಾರ, ಬನ್ನಂಗಾಯಿ ಹೊತ್ತುಕೊಂಡು ಹೋಗುವಾಗ ನೀನು ಆ ಬನ್ನಂಗಾಯಿ ಅಲ್ಲ. ಬನ್ನ ಅಂದರೆ ಕಷ್ಟ ಅಂತ ಅರ್ಥ. ಕಷ್ಟಗಳನ್ನು ಭಾರವನ್ನು ಬಂಗಾರ ಅಂತ ತಿಳ್ಕೊ, ಅದನ್ನು ಹೊರಲಿಕ್ಕೆ ನಿನಗೆ ಕಷ್ಟ ಆಗೋದೇ ಇಲ್ಲ. ನಮಗೆಲ್ಲರಿಗೂ ಕಷ್ಟಗಳು ಸಾಕಷ್ಟು ಇರ್ತದೆ. ಹರಿಕತೆ ಕೇಳುವಾಗಲೂ ಕಷ್ಟ, ಯಾವತ್ತು ಮುಗಿಸ್ತಾರಪ್ಪ ಇವರು, ಈ ಹರಿಕತೆ ಮುಗಿಯುವುದಿಲ್ವಲ್ಲ ಅಂತ ಒಂದು ಕಷ್ಟ. ಸಂಗೀತ ಕಚೇರಿ ಆರಂಭ ಮಾಡಿದೆಗಳು, ಅಯ್ಯೋ ಅದು ಮುಗಿಯುವುದಿಲ್ಲ ಅಂತ ಒಂದು ಕಷ್ಟ. ಊಟ ಇನ್ನೂ ಶುರು ಆಗಲಿಲ್ಲವಲ್ಲ ಅಂತ ಒಂದು ಕಷ್ಟ. ಒಂದು ದಿವಸದಲ್ಲಿ ಎಷ್ಟು ಕಷ್ಟಗಳು ನಮಗೆ ಬರ್ತದೆ. ಎಲ್ಲ ಕಷ್ಟಗಳು ಬಂದಾಗಲೂ ಅದನ್ನೆಲ್ಲ ಬಂಗಾರ ಅಂತ ತಿಳ್ಕೊ. ಆ ಕಷ್ಟಗಳನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗ್ತದೆ ನಿನಗೆ. ಹೊಸತಾಗಿ ಮದುವೆಯಾಗಿ ಬಂದಿದ್ದಾಳೆ ಸೊಸೆ. ಆ ಮದುವೆಯಾಗಿ ಬಂದಂತಹ ಸೊಸೆಯ ಮೇಲೆ ಮಾವನಿಗೆ ಅತೀವವಾದ ಅಕ್ಕರೆ. ಸ್ವಂತ ಮಗಳಂತೆ ತಾನು ಅವಳನ್ನು ನೋಡಿಕೊಂಡು ಜೀವನ ಮಾಡ್ತಾ ಇದ್ದಾನೆ. ಸೊಸೆಗೂ ಅಷ್ಟೇ, ತಂದೆಯನ್ನು ಬಿಟ್ಟು ಬಂದಿದ್ದೇನೆ, ತಾಯಿಯನ್ನು ಬಿಟ್ಟು ಬಂದಿದ್ದೇನೆ ಅಂತ ಚಿಂತೆ ಇಲ್ಲ. ಯಾಕೆಂದರೆ ಮಾವ ಅಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾನೆ. ಸ್ವಂತ ತಂದೆ ಮಗಳ ಹಾಗೆ ಜೀವನ ಮಾಡ್ತಾರೆ. ಒಂದು ದಿವಸ ಹಜಾರದಲ್ಲಿ ಕೂತ್ಕೊಂಡಿದ್ದಾರೆ. ಮಾವ ಸೊಸೆಯನ್ನು ಕರೆದು ಹೇಳ್ತಾಳೆ, ಮಗ, ದೇವರ ಕೋಣೆಯಲ್ಲಿ ಒಂದು ಗಂಧದ ಕಲ್ಲು ಇಟ್ಟಿದ್ದೆ ಅಂತ ತಕೊಂಡು ಬಾ. ಇಷ್ಟೇ ಸಣ್ಣ ಗಂಧದ ಕಲ್ಲು. ಆ ಸೊಸೆ ಹೇಳ್ತಾಳೆ, ಮಾವ ನೀವು ನನಗೆ ಭಾರ ಹೊರಲಿಕ್ಕೆ ಹೇಳಬಾರ್ದು. ಯಾಕೆಂತಂದರೆ ನಾನು ನಿನ್ನೆ ಟೆಸ್ಟಿಗೆ ಹೋದಾಗ ಡಾಕ್ಟ್ರು ಹೇಳಿದ್ದಾರೆ, ನೀನು ಭಾರ ಹೊರಬಾರ್ದು, ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು ಅಂತ. ನಾನು ಇಷ್ಟರವರೆಗೆ ಭಾರ ಹೊರದೆ, ಮನೆಯವರಿಗೆ ಭಾರವಾಗಿ ಬದುಕಿದವಳು. ಇಲ್ಲಿಯೂ ಅಷ್ಟೇ, ನನಗೆ ನೀವು ಭಾರ ಹೊರಲಿಕ್ಕೆ ಹೇಳಬಾರ್ದು ಮಾವ ಅಂತ. ಮಾವನಿಗೆ ಬಹಳ ಬೇಜಾರಾಯಿತು. ನಾನು ಏನು ಭಾರ ಹೇಳಿ, ಕಡಗಲ್ಲು ಹೊತ್ಕೊಂಡು ಬಾ ಅಂತ ಹೇಳಿದ್ನು ಅವಳ ಹತ್ರ, ಕಂಬ ಹೊತ್ಕೊಂಡು ಬಾ ಅಂತ ಹೇಳಿದ್ನು. ಏನಿಲ್ಲ, ಒಂದು ಇಷ್ಟು ಸಣ್ಣ ಅಗಲದ, ಇಷ್ಟೇ ಅಂಗೈ ಅಗಲದ ಗಂಧದ ಕಲ್ಲು ಅವಳಿಗೆ ಭಾರ ಆಯ್ತಲ್ಲ. ಸ್ವಲ್ಪ ಅವಳಿಗೆ ಬುದ್ಧಿ ಕಲಿಸಬೇಕು ಅಂತ ದೀಪಾವಳಿಗೆ ಒಂದು 10-15 ದಿವಸ ಇರುವಾಗ ಈ ಗಂಧದ ಕಲ್ಲನ್ನು ತಗೊಂಡು ಹೋಗಿ ಅಕ್ಕ ಸಾಲಿಗನಲ್ಲಿ ಕೊಟ್ಟು, ಅದಕ್ಕೆಲ್ಲ ಚಿನ್ನ ಹೊದ್ದಿಸಿ, ಅದರಲ್ಲೆಲ್ಲ ನವರತ್ನಗಳನ್ನೆಲ್ಲ ಕುಳ್ಳಿರಿಸಿ, ಅದಕ್ಕೆ ಒಂದು ಕೊಳಿಕೆ ಸಿದ್ಧ ಮಾಡಿ, ಒಂದು ದಾರವನ್ನು ಕಟ್ಟಿ, ದೀಪಾವಳಿಯ ದಿವಸ ಸೊಸೆಯನ್ನು ಕರೆದು, ಮಗ ಇದು ನಿನಗೆ ದೀಪಾವಳಿಯ ಪಾರಿತೋಷಕ, ತೆಗೋ ಚಿನ್ನದ ಪದಕ ಅಂತ ಕೊಟ್ಟುಬಿಟ್ಟೆ. ಆ ಪದಕವನ್ನು ಕೈಯಲ್ಲಿ ಹಿಡಿದು ರಿವ್ವನೆ ಮಾವನಿಗೆ 3 ಸುತ್ತು ಬಂದು, ಮಾವ ನನ್ನ ಅಪ್ಪ ಕೂಡ ಇಷ್ಟು ದಪ್ಪದಾದಂತಹ ಯಾವತ್ತೂ ಚಿನ್ನವನಿಗೆ ಮಾಡಿಕೊಡಲಿಲ್ಲ, ನೀವು ನನಗೆ ಮಾಡಿಕೊಟ್ಟಿದ್ದೀರಿ, ಜನ್ಮ ಜನ್ಮದಲ್ಲಿಯೂ ನೀವೇ ನನಗೆ ಮಾವನಾಗಿ ಬರಬೇಕು, ನಿಮ್ಮ ಹೊಟ್ಟೆಯಲ್ಲಿ ನಾನು ಹುಟ್ಟಿ ಬರ್ತೇನೆ, ಆದರೆ ನೀನು ಅಪ್ಪನಾಗಿರಬೇಕು, ಆದ್ದರಿಂದ ನಿಮ್ಮ ಋಣವನ್ನು ಯಾವತ್ತೂ ತೀರಿಸುವುದಿಲ್ಲ ಅಂತ ಹೇಳಿ ಮಾವನಿಗೆ ನಮಸ್ಕಾರ ಮಾಡಿ ಆ ಪದಕವನ್ನು ಕಂಠದಲ್ಲಿ ಹಾಕಿಕೊಂಡು ಮುಂದಿನ 6 ತಿಂಗಳು ಓಡಾಡಿದ್ದಾಳೆ. ಅವಳಿಗೆ ಭಾರ ಆಗಲಿಲ್ಲ. ಈಗ ಬರೀ ಗಂಧದ ಕಲ್ಲಾಗುವಾಗ ಭಾರ, ಅದಕ್ಕೆ ಬಂಗಾರ ಹಾಕಿದರೆ ಅದು ಭಾರ ಇಲ್ಲ. ನಾವು ಬಂಗಾರ ಅಂತ ತಿಳ್ಕೊಳ್ಬೇಕು. ಇವತ್ತು ಬಂಗಾರಕ್ಕೆ ಎಷ್ಟು ಬೆಲೆ ಹೆದರು ಗೋಲ್ಡ್ ಅಷ್ಟು ಕಡಿಮೆ ಆಗೋದಿಲ್ಲ. ಮಲಬಾರ್ ಗೋಲ್ಡ್ನಲ್ಲೂ ನೋಡಿ, ಬಂಗಾರ ಅಂದರೆ ನಾವು ಅದನ್ನು ಇಷ್ಟಪಟ್ಟು ತಗೊಳ್ತೇವಲ್ಲ, ಅದನ್ನು ದಾಸರು ಹೇಳ್ತಾರೆ, ಬಣ್ಣಗಳ ಭಾರವನ್ನು ಬಂಗಾರ ಅಂತ ತಿಳ್ಕೊಳ್ಳೋಣ. ಧರ್ಮಜಾದಿಗಳು ತಮ್ಮೆಲ್ಲ ಕಷ್ಟಗಳನ್ನು ಕೂಡ ಈ ಪ್ರಕಾರವಾಗಿ ಇಷ್ಟ ಕಷ್ಟಗಳಂತೆ ತಾವು ಸ್ವೀಕಾರ ಮಾಡಿ, ಸುಖವಾಗಲಿ ದುಃಖವಾಗಲಿ ಪಾಂಡುರಂಗ ನೀನು ನನಗೆ ಸಖನಾಗಿರಬೇಕು ಅಂತ ದಿನನಿತ್ಯವೂ ಕೂಡ ಪರಮಾತ್ಮನ ಚಿಂತನೆಯನ್ನೇ ಮಾಡಿಕೊಂಡು ಭಗವಂತನ ನೆನಪಿನಲ್ಲಿ ತಾವು ಜೀವನವನ್ನು ಮಾಡ್ತಾ ಇದ್ದಾರಂತೆ. ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ, ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ. ಜ್ಞಾನಗಮ್ಯ ಕರುಣಾನಿಧಿ ನುಡಿಗಾನಮಿಸುವೆ ತೊರೆದೀನ ದಯಾಳೋ ಶ್ರೀನಿಕೇತನ. ಪನ್ನಗಾಚಲ ಪನ್ನಗಾಚಲ ನಿವಾಸ ಪ್ರಪನ್ನ ವತ್ಸಲ. ಬಿಂದಹ ಕೇಳು ಜಗನ್ನಾಥ ವಿಠಲ 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 ವಿಠಲ.
ಆಲಯ ಮಾಂತಿ ನಿಕೇತನ ಆಲಯ ಮಾಂತಿ ನಿಕೇತನ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಈ ಪ್ರಕಾರವಾಗಿ ಎಲ್ಲವನ್ನು ಭಗವಂತನ ಪಾದದಡಿಯಲ್ಲಿಟ್ಟು, ಹೇ ಪರಮಾತ್ಮ, ಸುಖವಾಗಲಿ ದುಃಖವಾಗಲಿ ನನ್ನನ್ನು ನೀನು ಕಾಪಾಡಬೇಕು ಎನ್ನುವಂತಹ ಆ ಶರಣಾಗತ ಭಾವದಿಂದ ಬದುಕುತ್ತಿರುವಂತಹ ಧರ್ಮರಾಯಾದಿಗಳಿಗೆ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅದನ್ನು ನಡೆಸಿಕೊಂಡು ಹೋಗುವಂತಹ ಶಕ್ತಿ ಯಾಕೆ ಬಂತು ಅಂತಂದರೆ ಪರಮಾತ್ಮನ ಅನುಗ್ರಹ. ಆ ಪರಮಾತ್ಮ ಕಾಪಾಡ್ತಾನೆ ಅನ್ನತಕ್ಕಂತಹ ನಂಬಿಕೆ ದೃಢವಾಗಿದ್ದ ಕಾರಣದಿಂದ ಆ ಎಲ್ಲ ಕಷ್ಟಗಳನ್ನು ತಾವು ದಾಂಟಿ ಮುಂದೆ ಹೋಗ್ತಾ ಇದ್ದಾರೆ. ಧರ್ಮರಾಯನ ಮನಸ್ಸಿನಲ್ಲಿ ಒಂದೇ ಕೊರತೆ ಏನು ಅಂತಂದರೆ, ಕೃಷ್ಣನನ್ನು ಕಂಡಂತಹ, ಕೃಷ್ಣನನ್ನು ಸ್ಪರ್ಶಿಸಿದಂತಹ, ಕೃಷ್ಣನ ಜೊತೆಯಲ್ಲಿ ಮಾತನಾಡಿದಂತಹ ಪಾಂಡವರನ್ನು ಕಂಡು ನಾವು ಕೂಡ ಸಂತೋಷ ಪಡಬೇಕು, ನಾವು ಕೂಡ ಧನ್ಯರಾಗಬೇಕು ಅಂತ ಧೌಮ್ಯಾದಿ ಅನೇಕ ಋಷಿಗಳು ದಿನನಿತ್ಯವೂ ಕೂಡ ಪಾಂಡವರ ದರ್ಶನಕ್ಕೋಸ್ಕರವಾಗಿ ಬರ್ತಾ ಇದ್ದರಂತೆ ಕಾಮ್ಯಕವನಕ್ಕೆ. ಆದರೆ ಏನು ಮಾಡೋಣ, ಬಂದವರಿಗೆ ಒಂದು ಅತಿಥಿ ಸತ್ಕಾರ ಮಾಡಬೇಡವೆ? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಬಂದಂತಹ ಅತಿಥಿಗಳಿಗೆ ತಕ್ಕುದಾಗಿರ್ತಕ್ಕಂತಹ ಆ ಆತಿಥ್ಯವನ್ನು ಕೊಡುವಂತಹದ್ದಲ್ವೇ ಭಾರತೀಯ ಸಂಪ್ರದಾಯದ ಒಂದು ಸಂಸ್ಕೃತಿಯ ಒಂದು ಲಕ್ಷಣ. ಏನು ಮಾಡೋಣ, ನಮಗೆ ಸರಿಯಾಗಿ ಊಟ ಮಾಡಲಿಕ್ಕೆ ಗತಿ. ಕುಮಾರವ್ಯಾಸರು ಒಂದೆರಡಲ್ಲಿ ಹೇಳ್ತಾರೆ, ಹೇಗೆ ಜೀವನ ಮಾಡ್ತಾ ಇದ್ರು ಅಂತಂದರೆ ಪಾಂಡವರು, ಸಿರಿಯ ಪೇಳ್ವೊಡೆ ಹಸ್ತಿನಪುರದ ರಸುಗಳ ಸಂತಾನ, ಶೌರ್ಯದ ಪರಿಯ ಪೊಗಳು ಒಡೆ ಶಕ್ರ ಸೂರ್ಯರು ಮೆಗಿಲು. ಸಿರಿಯ ಪೇಳುವಡೆ ಹಸ್ತಿನಪುರದ ರಸುಗಳ ಸಂತಾನ. ಪಾಂಡವರ ಸಿರಿ ಹೇಗಿತ್ತು ಅಂತಂದರೆ ಹಸ್ತಿನಾಪುರದ ಅಧೀಶರವರು ಆಗಬೇಕಾಗಿತ್ತು, ಅಷ್ಟು ಸಿರಿವಂತರು. ಶೌರ್ಯದ ಪರಿಯ ಪೊಗಳುವಡೆ ಶಕ್ರ ಸೂರ್ಯರೀಂ. ಇಂದ್ರಾದಿ ದೇವತೆಗಳಿಗಿಂತಲೂ ಕೂಡ, ಸೂರ್ಯನಿಗಿಂತಲೂ ಕೂಡ ಮಿಗಿಲಾದ ಶೌರ್ಯ ಸಾಮರ್ಥ್ಯವನ್ನು ಹೊಂದಿದವರು ಪಾಂಡವರು. ಹೀಗಿದ್ರೂ ಕೂಡ ಪ್ರಾರಬ್ಧವಶವಾಗಿ ಅವರ ಜೀವನ ಹೇಗಿತ್ತು ಗೊತ್ತೇ? ತಿರಿದ ಕೂಳನು ಮನೆ ಮನೆಯಲ್ಲಿ ತಿರಿದ ಕೂಳನು, ಮಾತೆ ಕೂತಿಯು ಹಸುಗೆ ಎಲೆರಡು ಭಾಗವ ಮಾಡಿ ಕೊರೆದಳೋ. ಮನೆ ಮನೆ ಭಿಕ್ಷೆಯನ್ನು ಎತ್ತಿ ತಂದಂತಹ ಯಾವ ಕೂಳು ಉಂಟೋ, ಕಾಳು ಉಂಟೋ, ಅನ್ನ ಉಂಟೋ, ಆಹಾರ ಉಂಟೋ, ಅದನ್ನು ಕುಂತಿದೇವಿ ಎರಡು ಪಾಲು ಮಾಡಿ, ಒಂದು ಪಾಲನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಧರ್ಮಜ ಭೀಮ ಅರ್ಜುನನಿಗೆ, ಇನ್ನೊಂದು ಮಾದ್ರೀದೇವಿಯ ಮಕ್ಕಳಾದಂತಹ ನಕುಲ ಸಹದೇವರಿಗೆ ಕೊಟ್ಟು ತಾವು ಜೀವನ ಸಾಗಿಸ್ತಾ ಇದ್ರು ಅಂತ. ಅಷ್ಟು ಬಡತನದ ಜೀವನ ಸಾಗಿಸುತ್ತಿರುವ ಸಂದರ್ಭದಲ್ಲಿ ನೂರಾರು ಜನ ಅತಿಥಿಗಳು ಬರ್ತಾರಲ್ಲ, ಇವರಿಗೆ ನಾನು ಹೇಗೆ ಅತಿಥಿ ಸತ್ಕಾರ ಮಾಡಲಿ ಅಂತ ಧರ್ಮರಾಯ ಚಿಂತೆಯಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಧೌಮ್ಯಾದಿ ಋಷಿಗಳ ಸೂಚನೆಯಂತೆ ಧರ್ಮರಾಯ ಸೂರ್ಯದೇವನ ಉಪಾಸನೆ ಮಾಡ್ತಾನೆ. ಭಗವಾನ್ ಭಾಸ್ಕರನನ್ನು ಉಪಾಸನೆ ಮಾಡಿ ಅವನಿಂದ ವಿಶೇಷವಾಗಿರತಕ್ಕಂತಹ ವರವನ್ನು ಪಡೆಯಲಿಕ್ಕೋಸ್ಕರವಾಗಿ, ಜಗತ್ತಿನಲ್ಲಿ ಜಗಚ್ಚಕ್ಷು ಎಂಬುದ ಬಿರುದಾಂತ ಸೂರ್ಯದೇವ ಎಲ್ಲವನ್ನು ಕೊಡತಕ್ಕಂಥವ, ಜ್ಞಾನಶಕ್ತಿಯನ್ನು ಕೊಡುವವ. ಬರಿಯ ತಾಪವನ್ನು, ಶಾಖವನ್ನು ಮಾತ್ರ ಕೊಡುವವನಲ್ಲ ಸೂರ್ಯದೇವ, ಜ್ಞಾನಶಕ್ತಿಯನ್ನು ಕೊಡುವವ, ಆರೋಗ್ಯವನ್ನು ಕೊಡುವವ. ಅಂತಹ ಸೂರ್ಯದೇವನನ್ನು ನಿರಂತರವಾಗಿ ನಾವು ಜಪಿಸಿದರೆ, ನಿರಂತರವಾಗಿ ಅವನನ್ನೇ ಧ್ಯಾನಿಸಿದರೆ ನಮ್ಮೆಲ್ಲ ಕಷ್ಟಗಳ ನಿವಾರಣೆ ಮಾಡತಕ್ಕ ಶಕ್ತಿ ಪರಮಾತ್ಮನಿಗುಂಟು. ನಮ್ಮ ಹೃದಯದಲ್ಲಿ ಜ್ಞಾನದ ಬೆಳಕನ್ನು, ಅಜ್ಞಾನದ ತಿಮಿರವನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಪರಮಾತ್ಮ ಭಗವತ್ ಆ ಭಾಸ್ಕರ ದೇವರಿಗೆ, ಅದಕ್ಕೆ ಅವನಿಗುಂಟು. ಅಂತಹ ಭಾಸ್ಕರನನ್ನು ಉಪಾಸನೆ ಮಾಡುವಂಥ ಧೌಮ್ಯಾದಿ ಋಷಿಗಳು ಹೇಳಿದ ಪ್ರಕಾರವಾಗಿ ಧರ್ಮರಾಯ ಅಂದಿನಿಂದಲೇ ಆ ಭಾಸ್ಕರನನ್ನು ಉಪಾಸನೆ ಮಾಡ್ತಾ ಇದ್ದಾನೆ. ಭುವಿಗೆಲ್ಲ ಬೆಳಕಾಗೋ ಭಾಸ್ಕರ ಭಾಸ್ಕರ ಭಾಸ್ಕರ, ಸವಿಮನದಲ್ಲಿ ನೀಡು ಚೈತನ್ಯದಾಗರ. ಭವ ವ್ಯವಹಾರಕ್ಕೆ ನೀ ಮೂಲಾಧಾರ, ಭವ ವ್ಯವಹಾರಕ್ಕೆ ನೀ ಮೂಲಾಧಾರ. ಸೇವಿಪೊಯನಗಿಯೋ ವಿನಯ ಸಾಕ್ಷಾತ್ಕಾರ. ಭುವಿಗೆಲ್ಲ ಬೆಳಕಾಗೋ ಭಾಸ್ಕರ ಭಾಸ್ಕರ ಭಾಸ್ಕರ.
ಹೊಂಗಿರಣ ಪೀರುತ ಅಜ್ಞಾನ ಅಂಧಕಾರವನು ಕಳೆಯುತ್ತ ಜ್ಞಾನದ ಹೊಂಗಿರಣ ಪೀರುತ ಅಜ್ಞಾನಾಂಧಕಾರವನು ಕಳೆಯುತ್ತ ಕಾಮ ಕ್ರೋಧ ಮದ ಮೋಹ ಮತ್ಸರ ಲೋಭಾದಿಗಳು ಕಳೆಯೋ ಪ್ರಭುವೇ ಕಾಮ ಕ್ರೋಧ ಮದ ಮೋಹ ಮತ್ಸರ ಲೋಭಾದಿಗಳಂ ಕಳೆಯೋ ಪ್ರಭುವೆ ನಿಮ್ಮ ಸತತ ಸಂಸ್ಮರಣೆಗೈಯುವೆ ಆಳ ಕತ್ತಲ ಕಳೆಯೋ ಗುರುವೆ ಭೂಮಿಗೆಲ್ಲ ಬೆಳಕಾಗೋ ಭಾಸ್ಕರ 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 ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಭಗವಾನ್ ಭಾಸ್ಕರನನ್ನ ಈ ಪ್ರಕಾರವಾಗಿ ಉಪಾಸನೆ ಮಾಡಿದಾಗ ಅದೊಂದು ದಿವಸ ಭಾಸ್ಕರ ತಾನು ಪ್ರತ್ಯಕ್ಷನಾಗಿ ಒಂದು ಚಿನ್ನದ ಪಾತ್ರೆಯನ್ನು ಕೊಡ್ತಾನಂತೆ ಧರ್ಮರಾಯನಿಗೆ. ಚಿನ್ನದ ಚರೂಕ ಅಂತ ಹೇಳಿದ್ದ, ಹೇಮದ ಚರೂಕ, ಚಿನ್ನದ ಚರೂಕವನ್ನ, ಒಂದು ಚಿನ್ನದ ಒಂದು ಪಾತ್ರೆಯನ್ನ ಧರ್ಮರಾಯನಿಗೆ ಕೊಟ್ಟಂತಹ ಭಾಸ್ಕರ ದೇವರು ಹೇಳ್ತಾ ಇದ್ದಾರೆ, ಹೇ ಧರ್ಮರಾಯ, ಪರಮಾತ್ಮನಾದಂತಹ ಶ್ರೀಕೃಷ್ಣನ ಅಭಯವಿರುವಾಗ ನೀವು ಯಾಕೆ ಚಿಂತನೆ ಮಾಡಬೇಕು? ಇದೋ ನಿಮಗೆ ಈ ಪಾತ್ರ ಕೊಟ್ಟಿದ್ದೇನಲ್ಲ, ಇದಕ್ಕೆ ಅಕ್ಷಯ ಪಾತ್ರೆ ಅಂತ ಹೆಸರು. ಇದು ಸಾಮಾನ್ಯವಾದ ಪಾತ್ರೆಯಲ್ಲ. ಇದರಲ್ಲಿ ಪ್ರತಿ ದಿವಸವೂ ಕೂಡ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ ನಿನ್ನ ಮಡದಿಯಾದಂತಹ ದ್ರೌಪದಿ ದೇವಿ ಬೆಳಿಗ್ಗೆ ಇದರಲ್ಲಿ ಅನ್ನವನ್ನು ಮಾಡಿದರೆ, ಈ ಅನ್ನ, ಈ ಪಾತ್ರೆಯಲ್ಲಿ ಮಾಡಿದ ಅನ್ನ ಒಬ್ಬರಿಗಲ್ಲ, ಇಬ್ಬರಿಗಲ್ಲ, 100 ಜನರಿಗಲ್ಲ, 1000 ಜನರಿಗಲ್ಲ, ಲಕ್ಷೋಪಲಕ್ಷ ಜನರಿಗೆ ಕೊಡಬಹುದು. ಈ ಅನ್ನವನ್ನು ಅಕ್ಷಯವಾಗ್ತಾ ಇರ್ತದೆ, ಮುಗಿಯುವುದಿಲ್ಲ. ಆದ ಕಾರಣ ಇದಕ್ಕೆ ಅಕ್ಷಯ ಪಾತ್ರೆ ಅಂತ ನಾನು ಹೆಸರು ಕೊಟ್ಟದ್ದು. ಅಕ್ಷಯ ಪಾತ್ರೆಯಲ್ಲಿ ಅಕ್ಷಯವಾಗುತ್ತಾ ಇರ್ತದೆ ಅನ್ನ. ಆದರೆ ಒಂದು ಮಾತ್ರ ನೀವು ಚಿಂತೆ ಮಾಡಬೇಕು, ಯೋಚನೆ ಮಾಡಬೇಕು. ಏನು ಗೊತ್ತೇ? ಪ್ರತಿ ದಿವಸವೂ ಕೂಡ ಇದರಲ್ಲಿ ಅನ್ನ ಮಾಡಿದ ಮೇಲೆ ಯಾವ ಅನ್ನ ದಾಸೋಹಂ ಆರಂಭವಾಗುತ್ತದೋ ಆಗ ಮೊದಲಾಗಿ ಬಂದಿರುವ ಎಲ್ಲ ಅತಿಥಿಗಳಿಗೆ ಅನ್ನವನ್ನು ಕೊಟ್ಟು ಆಮೇಲೆ ಪಾಂಡವರಾದ ನೀವು ಊಟ ಮಾಡಿ, ನಂತರ ಕೊನೆಯಲ್ಲಿ ದ್ರೌಪದಿ ದೇವಿ ಊಟ ಮಾಡಿದ ಮೇಲೆ ಪಾತ್ರೆಯನ್ನು ತೊಳೆದು ಕವುಚಿಟ್ಟರೆ ಮತ್ತೆ ಇದರಲ್ಲಿ ಅನ್ನ ಬರುವಂತಹದ್ದಲ್ಲ. ಅದು ಮಾತ್ರ ಚಿಂತೆ ಮಾಡಿ, ಅದು ಮಾತ್ರ ಯೋಚನೆ ಮಾಡಿ, ಅದನ್ನು ಗಮನದಲ್ಲಿಟ್ಟುಕೊಳ್ಳಿ. ಮೊದಲು ಅತಿಥಿಗಳು ಊಟ ಮಾಡಬೇಕು, ಆಮೇಲೆ ಪಾಂಡವರು ಊಟ ಮಾಡಬೇಕು, ಆಮೇಲೆ ದ್ರೌಪದಿ. ಇದು ಸಾಧಾರಣ ಹಿಂದಿನಿಂದಲೇ ಬಂದದ್ದು ನೋಡಿ. ದ್ರೌಪದಿ ದೇವಿ ಕೊನೆಗೆ, ಮನೆಯಲ್ಲಿ ಹೆಂಗಸರು ಕೊನೆಗೆ ಊಟ ಮಾಡೋದು. ನಮ್ಮಲ್ಲೆಲ್ಲ ಗೊತ್ತಿಲ್ಲ ಹೇಗೆ ಅಂತ. ನಮ್ಮ ಮನೆಯಲ್ಲೆಲ್ಲ ಹೆಂಗಸರು ಕೊನೆಗೆ ಊಟ ಮಾಡೋದಲ್ವೇ? ಗಂಡ ಎಲ್ಲ ಊಟ ಮಾಡಿ, ಮನೆಯಲ್ಲಿದ್ದವರೆಲ್ಲ ಊಟ ಮಾಡಿದ ಮೇಲೆ ಹೆಂಡತಿ ಊಟ ಮಾಡು, ಹೆಣ್ಣು ಊಟ ಮಾಡು. ಅದು ಯಾಕೆಂತಂದರೆ ಅಂತಹ ಒಂದು ಸಂಪ್ರದಾಯ ಅದು ಹಿಂದಿನಿಂದಲೇ ಬೆಳೆದುಕೊಂಡು ಬಂದದ್ದು. ಅದರ ಜೊತೆಯಲ್ಲಿ ಇನ್ನೊಂದು ಸಂಪ್ರದಾಯವನ್ನು ಕೂಡ ಭಾಸ್ಕರ ದೇವರು ಹೇಳಿದ್ದಾರೆ. ಏನು ಗೊತ್ತೇ? ಮೊದಲು ಅತಿಥಿಗಳಿಗೆ ಅಂತ. ನೀವು ಮದುವೆ ಮನೆಗೆಲ್ಲ ಹೋಗಿ ನೋಡಿ. ಈ ಮದುವೆ ಮನೆಯಲ್ಲಿ ದಿಬ್ಬಣಕ್ಕೆ ಬಂದಿರ್ತಾರೆ. ದಿಬ್ಬಣದಲ್ಲಿ ಯಾವಾಗ ಮನೆ ಯಜಮಾನ ಎರಡು ಚೊಂಬು ತಂದು ಇಡ್ತಾನೋ ಊಟಕ್ಕೆ ರೆಡಿ ಅಂತ ಅರ್ಥ. ಅಷ್ಟಾಗುವಾಗ ನೋಡಿ ಹಾಲ್ನಲ್ಲಿ ಮನೆಯವರೆಲ್ಲ ಟಟಪಟ ಪಟ ಕೂತ್ಕೊಂಡ್ಬಿಟ್ರು. ಅತಿಥಿಗಳು ಬಾಕಿ, ನೋಡಿದಲ್ಲಿ ಬಾಕಿ ಅತಿಥಿಗಳೆಲ್ಲ. ಅವರೆಲ್ಲ ಊಟ ಮಾಡಿದ ಮೇಲೆ ಬಂದು ಕೇಳುವುದಾ, ನೀವು ಊಟಕ್ಕೆ ಕೂತ್ಕೊಳ್ಳಿಲ್ವಾ? ಈ ಅತಿಥಿಗಳು ದಿಬ್ಬಣದಲ್ಲಿ ಬಂದವರೆಲ್ಲ ಬಾಕಿ, ಮನೆಯವರೆಲ್ಲ ಊಟ ಆಯ್ತು. ಈ ಕ್ರಮ ಅಲ್ಲ. ಭಾಸ್ಕರ ದೇವರು ಹೇಳ್ತಾರೆ, ಮೊದಲು ಅತಿಥಿಗಳು ಊಟ ಮಾಡಬೇಕು, ಆಮೇಲೆ ನೀವು ಊಟ ಮಾಡಬೇಕು, ಆಮೇಲೆ ದ್ರೌಪದಿ ಊಟ ಮಾಡಿ ಪಾತ್ರೆಯನ್ನು ತೊಳೆದಿಟ್ಟ ಮೇಲೆ ಆಮೇಲೆ ಅದರಲ್ಲಿ ಯಾವುದೇ ಪದಾರ್ಥಗಳು ಬರುವಂತಹದ್ದಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಆ ಅನ್ನ ದಾಸೋಹಂ ಆರಂಭ ಮಾಡಿ ಪರಮಾತ್ಮನ ಅನುಗ್ರಹದಿಂದ ಸರ್ವವೂ ಶುಭವಾಗುತ್ತದೆ ಅಂತ ಭಗವಾನ್ ಭಾಸ್ಕರನ್ನು ಕೊಟ್ಟಂತಹ ಯಾವ ಅಕ್ಷಯ ಪಾತ್ರೆ, ಆ ಚಿನ್ನದ ಚರಕ ಉಂಟೋ ಅದರಿಂದ ಅಂದೇ ಕಾಮ್ಯಕ ವನದಲ್ಲಿ ಪಾಂಡವರಿಂದ ಅನ್ನದಾಸೋಹಂ ಆರಂಭವಾಯಿತು. ಆಲೋಚನೆ ಮಾಡಿ ಬಂಧುಗಳೇ, ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮಿಗಿಲಾದ ದಾನ ಯಾವುದು ಅಂತ ಕೇಳಿದರೆ ಅನ್ನದಾನಕ್ಕಿಂತ ಇನ್ನು ದಾನಗಳಿಲ್ಲ. ಯಾವ ಊರಿನಲ್ಲಿ, ಯಾವ ದೇವಸ್ಥಾನದಲ್ಲಿ, ಯಾವ ಮನೆಯಲ್ಲಿ ಅನ್ನದಾನ ನಿತ್ಯವೂ ನಡೆಯುತ್ತದೋ ಆ ಮನೆಯಲ್ಲಿ, ಆ ದೇವಸ್ಥಾನದಲ್ಲಿ ಸಾನ್ನಿಧ್ಯ ನಿರಂತರವಾಗಿರ್ತದೆ ಅಂತ ಅರ್ಥ. ಆದ್ದರಿಂದ ಅನ್ನದಾನಕ್ಕಿಂತ ಇನ್ನು ದಾನಗಳಿಲ್ಲ. ಯಾವಾಗ ಅನ್ನದಾನ ಆರಂಭವಾಯಿತೋ ಲಕ್ಷೋಪಲಕ್ಷ ಜನರು ಬರಲಿಕ್ಕೆ ಶುರು ಮಾಡಿದ್ರಂತೆ ಕಾಮ್ಯಕ ವನಕ್ಕೆ. ಯಾಕೆ? ಪರಮಾತ್ಮನ ಪ್ರಸಾದ ಸಿಗ್ತದೆ ಅಂತ ಹೇಳುವಂತಹ ಉದ್ದೇಶದಿಂದ. ಮನೆಯಲ್ಲಿ ಊಟ ಇಲ್ಲ ಅಂತ ಬರುವುದಲ್ಲ.
ಎಷ್ಟೋ ಜನರು ಹೇಳಿದ್ದಾರೆ ಇಂಥ ಬ್ರಹ್ಮಕಲಶಕ್ಕೆ 1,000 ಲಕ್ಷ ಗಟ್ಟಲೆ ಜನ ಬರ್ತಾರೆ ಮಾರ್ರೆ, ಊಟಕ್ಕೆ ಹೋಗೋಗೆಲ್ಲರ ಊಟಕ್ಕೆ ಬಂದದಲ್ಲ, ಅದು ಪರಮಾತ್ಮನ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬರುವುದು. ಮನೆಯಲ್ಲಿ ಅನ್ನ ಇಲ್ಲ ಅಂತ ಬರುವುದಲ್ಲ. ಯಾಕೆ? ದೇವರ ಪ್ರಸಾದ ಎಲ್ಲಿ ಸಿಕ್ಕುವುದಿಲ್ಲ ಅಂತ ಕೃಷ್ಣ ಪರಮಾತ್ಮನನ್ನ ಯೋಚನೆ ಮಾಡಿಕೊಂಡು ಕೊಡ್ತಾ ಇದ್ದಾರಲ್ಲ ಪಾಂಡವರು. ಧರ್ಮಾತ್ಮರಾದ ಸಜ್ಜನರಾದಂತಹ ಪಾಂಡವರು ಕೊಡುವಂತಹ ಅನ್ನ ಅದು ಪರಮಾತ್ಮನ ಪ್ರಸಾದ ಅಂತ ತಿಳಿದು ಲಕ್ಷೋಪಲಕ್ಷ ಜನರು ಬಂದು ಆ ಅನ್ನವನ್ನು ಪ್ರಸಾದವನ್ನು ಸ್ವೀಕಾರ ಮಾಡಿ ಪಾಂಡವರನ್ನು ಹರಸಿ ಹೋಗಲಿಕ್ಕೆ ಆರಂಭ ಮಾಡಿದರು. ಇಷ್ಟಾಗಬೇಕಾದರೆ ಹಸ್ತಿನಾವತಿಯಲ್ಲಿ ಕೂತುಕೊಂಡಿದ್ದಾನೆ ದುರ್ಯೋಧನ. ಅವ ಯಾಕೆ ಈ ಪಾಂಡವರನ್ನು ಕಾಡಿಗಟ್ಟಿದ? ಕಾಡಿಗೆ ಬಂದ ಪಾಂಡವರು ಗತಿಹೀನರಾಗಿ ಅನ್ನಕ್ಕೆ ಗತಿ ಇಲ್ಲದೆ, ಅನ್ನ ಇಲ್ಲದೆ ಕರಗಿ ಕರಗಿ ಕೊರಗಿ ಕೊರಗಿ ಕುಂತಿ ಹೋಗಬೇಕು, ಅವರು ಸತ್ತು ಹೋಗಬೇಕು, ಪಾಂಡವರು ನಿರ್ನಾಮವಾಗಬೇಕು. ಅದಕ್ಕೋಸ್ಕರವಾಗಿ ಅಲ್ಲವೇ ಕಳುಹಿಸಿದ್ದು, ಅದಕ್ಕೋಸ್ಕರವಾಗಿ ಅಲ್ಲೇ ಈ ಪ್ರಕಾರವಾದಂತಹ ಕಪಟ ದ್ಯೂತದ ನಾಟಕವನ್ನಾಡಿದ್ದು. ಆದರೆ ಪಾಂಡವರು ಇಲ್ಲಿ ಬಂದು ಕೂಡಲೇ ಮೇಲೆ ಮೇಲೆ ಹೋಗ್ತಾ ಇದ್ದಾರೆ. ಚೆಂಡು ಒಡೆಯಲಿ ಅಂತ ನಾನು ನೆಲಕ್ಕೆ ಹೊಡೆದಷ್ಟು ಮೇಲೆ ಮೇಲೆ ಹೋಗ್ತದಲ್ಲ ಚೆಂಡು. ಚೆಂಡು ನೆಲದಲ್ಲಿ ಒಳಭಾಗದಲ್ಲಿ ಹುದುಗಿ ಹೋಗಲಿಲ್ಲವಲ್ಲ, ನನ್ನ ಹೆಸರನ್ನು ಯಾರು ಹೇಳ್ತಾ ಇಲ್ಲವಲ್ಲ, ಎಲ್ಲರೂ ಪಾಂಡವರನ್ನು ಹೇಳ್ತಾ ಇದ್ದಾರೆ. ಬಂದವರು ಹೋದವರು ಎಲ್ಲರೂ ಪಾಂಡವರ ಆ ಉದಾರತೆಯನ್ನು ಹೊಗಳ್ತಾ ಇದ್ದಾರೆ ಹೊರತು ನನ್ನ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ವಲ್ಲ. ಅಯ್ಯೋ ನಾನೇನು ಮಾಡಲಿ, ಪಾಂಡವರು ಹಾಳಾಗಲಿ ಅಂತ ನಾನು ಹೀಗೆ ಮಾಡಿದರೆ ಈಗ ನಾನೇ ಹಾಳಾಗುವಂತಹ ಪ್ರಸಂಗ ಬಂತಲ್ಲ ಅಂತ ಚಿಂತೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅದೊಂದು ದಿವಸ ಏನು ಮಾಡಬೇಕು ಅಂತ ಯೋಚನೆ ಮಾಡುತ್ತಿರುವಂತಹ ಆ ಹಸ್ತಿನಾವತಿಯಲ್ಲಿ ದುರ್ಯೋಧನನಿರುವಂತಹ ಸಂದರ್ಭದಲ್ಲಿ ಕೋಪಕ್ಕೆ ಹೆಸರಾದ ದುರ್ವಾಸ ಮಹರ್ಷಿಗಳು ಅರಮನೆಗೆ ತಾವು ಆಗಮಿಸ್ತಾರೆ. ದುರ್ವಾಸರು ಅಂತ ಹೇಳಿದರೆ ಕೋಪಕ್ಕೆ ಹೆಸರಾದವರು, ಶಿವನ ಅಪರಾವತಾರ, ಮೃಢ ಸ್ವರೂಪರವರು. ಮೃಢನೇ ಅವತರಿಸಿ ಬಂದಿದ್ದನಂತೆ ದುರ್ವಾಸರಾಗಿ. ಅಂತಹ ಆ ಮೃಢನಿಗಿರತಕ್ಕಂತಹ ಕೋಪ, ತಾಪ ಇದೆಲ್ಲವೂ ಕೂಡ ಪ್ರತಿಭೆ, ಪ್ರಭೆ ಎಲ್ಲವೂ ಕೂಡ ದೂರ್ವಾಸರಲ್ಲಿ ಉಂಟು. ಅಂತಹ ದೂರ್ವಾಸರು ಯಾವಾಗ ಬಂದರೋ, ಆ ಮುನಿಯ ಬರ ಯಾವಾಗ ಬಂದಿದ್ದಾರೆ ಅಂತ ತಿಳಿಯಿತೋ, ಮುನಿಯ ಬರವನ್ನು ಕೇಳಿ ದುರ್ಯೋಧನನು ಭೀಷ್ಮ ದ್ರೋಣ ಗೌತಮ ತನಯ ಗುರುಸೂನು ವಿದುರಾದಿಗಳನ್ನೊಡಗೊಂಡು ಭೂಸುರ ನಿವಕ ಕಾಂತಾ ಜನದ ಕನ್ನಡಿ ಕಲಶ ಭಾಗ್ಯ ಬನಿ ಸಹಿತ ಇದಿರಾಗಿ ಕಾಣಿಕೆ ಇತ್ತು ನಮಿಸಿದನು. ಷಡುರಸಾನ್ನದಲಾದರಣೆಯು ಉಡುಗೊರೆಗಳು ಪುಷ್ಟಿಗೊಳಿಸಿದ ಷಡುರಸಾನ್ನದಲಾದರಣೆಯಿಂದ ಉಡುಗೊರೆಗಳು ಪುಷ್ಟಿಪಡಿಸಿದ ಒಡವಿಪಾಲಕ ಋಷಿಗಳಷ್ಟಾರೇತಿ ಸಾಸಿರವ ಕಡು ಸುಖದ ಸನ್ಯಾಸಿ ವೇಷದ ಮೃಢನು ಮನದಲ್ಲಿ ಕೌರವನ ಮೈದಡವಿ ಮೆಚ್ಚಿದೆ ಮಗನೇ. ಕಡು ಸುಖದ ಸನ್ಯಾಸಿ ವೇಷದ ಮೃಢನು ಮನದಲ್ಲಿ ಕೌರವನ ಮೈದಡವಿ ಮೆಚ್ಚಿದೆ ಮಗನೇ. ಬೇಗೊಲ್ಲಿಯುವೆ ನಿನಗಂತ ಮುನಿಯ ಬರವನು ಕೇಳಿ ಯಾವಾಗ ಮುನಿಗಳು ಬಂದಿದ್ದಾರೆ ಅಂತ ತಿಳಿಯಿತೋ ಆಗ ಎಲ್ಲ ಸಮಸ್ತ ಪರಿವಾರದೊಂದಿಗೆ ಸೇರಿಕೊಂಡು ಆ ದುರ್ವಾಸರನ್ನು ಆಧರಿಸಿ ಅವರಿಗೆ ಉಚಿತ ಉಪಚಾರವನ್ನು ಇಟ್ಟು ಅವರನ್ನು ಸಂತುಷ್ಟಪಡಿಸಿದ್ದಾನಂತೆ. ಕಡು ಸುಖದ ಸನ್ಯಾಸಿ ವೇಷದ ಮೃಢನು ಮನದಲ್ಲಿ ಕೌರವನ
ಮೈದಡವಿ ಮೆಚ್ಚಿದೆ ಮಗನೇ. ದುರ್ಯೋಧನ ಕೊಟ್ಟಂತಹ ಯಾವ ಉಪಚಾರ ಉಂಟೋ, ಆಹಾರ ಉಂಟೋ, ಇದರಿಂದ ಸಂತುಷ್ಟನಾದಂತಹ ಆ ದುರ್ವಾಸ ಮಹರ್ಷಿಗಳು ಕೌರವನ ಮೈ ತಡವಿ, ಹೇ ಮಗನೇ, ನಿನ್ನ ಉಪಚಾರಕ್ಕೆ ನಾನು ಮೆಚ್ಚಿದ್ದೇನೆ, ಬೇಡು ನಿನಗೆ ಏನು ಬೇಕು ಕೊಟ್ಟು ಬಿಡ್ತೇನೆ. ಯಾವಾಗ ರೋಗಿ ಹಾಲು ಬಯಸಿದ್ನೋ ವೈದ್ಯರು ಅದನ್ನೇ ಹೇಳಿದ್ರು ಅಂತ ಗಾದೆ ಉಂಟು. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಕೊಟ್ಟದ್ದು ಹಾಲುವನ್ನ ಅಂತ ಯೋಚನೆ ಮಾಡ್ತಾ ಇದ್ದನಂತೆ ದುರ್ಯೋಧನ, ಹೇಗೆ ಈ ಪಾಂಡವರನ್ನು ಮಣಿಸುವುದು ಅಂತ. ಆ ಸಮಯದಲ್ಲಿ ದುರ್ವಾಸರ ಆಗಮನವಾಯಿತು. ಈಗ ದುರ್ವಾಸರನ್ನು ನಾನು ಉಪಯೋಗಿಸಿಕೊಳ್ಬೇಕು. ಹೇಗೆ ಉಪಯೋಗಿಸಿಕೊಳ್ಳುವುದು ಹೇಗೆ ಅಂತ ದುರ್ಯೋಧನನಿಗೆ ಪ್ರತ್ಯೇಕ ಯಾರು ಹೇಳಿಕೊಡ್ಬೇಕಾಗಿಲ್ಲ. ಯೋಚನೆ ಮಾಡಿ ದುರ್ವಾಸರಲ್ಲಿ ಒಂದು ಭಿನ್ನವನ್ನು ಮಾಡಿಕೊಳ್ತಾ ಇದ್ದಾನಂತೆ. ಹೇ ದುರ್ವಾಸ ಮಹರ್ಷಿಗಳೇ, ನಾನು ಏನು ಬೇಕು ನಿಮ್ಮಲ್ಲಿ ಕೇಳಿದರೆ ಅದನ್ನು ಕೊಡ್ತೀರಿ ಅಂತ ಹೇಳಿದ್ದಿರಲ್ಲ, ನಾನು ಬೇರೆ ಏನು ಕೇಳೋದಿಲ್ಲ. ನೀವು ನನ್ನ ಮನೆಗೆ ಹೇಗೆ ಬಂದಿದ್ದೀರೋ ಹಾಗೆ ನಾಳೆಯ ದಿವಸ ಮಧ್ಯಾಹ್ನದ ಹೊತ್ತಿನಲ್ಲಿ ಕಾಮ್ಯಕವನದಲ್ಲಿರತಕ್ಕಂತಹ ಪಾಂಡವರು ಅತಿಥಿಗಳಿಗೆಲ್ಲ ಉಪಚಾರವನ್ನು ಕೊಟ್ಟು, ಪಾಂಡವರು ಊಟ ಮಾಡಿದ ಮೇಲೆ ದ್ರೌಪದಿ ಊಟ ಮಾಡಿ ಪಾತ್ರವನ್ನು ತೊಳೆದು ಕೌಚಿಟ್ಟ ಬಳಿಕ ನೀವು ನಿಮ್ಮ 8,000 ಮಂದಿ ಶಿಷ್ಯರ ಜೊತೆಯಲ್ಲಿ ಕಾಮ್ಯಕವನ ಪ್ರವೇಶ ಮಾಡಿ ಅವರಿಂದ ಆತಿಥ್ಯ ಅಪೇಕ್ಷೆ ಪಡಬೇಕು. ನೀವು ಇದನ್ನು ನಾನು ಕೇಳುವಂತಹ ವರ. ದುರ್ವಾಸರು ಯೋಚನೆ ಮಾಡಿದಂತೆ, ಹೇ ಮಗನೇ, ನನ್ನನ್ನು ಉಪಯೋಗಿಸಿಕೊಂಡು ಈ ರೀತಿಯದ್ದಾಗಿ ಇಂತಹ ಒಂದು ಅನ್ಯಾಯ ಮಾಡಬೇಕು, ಅಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದ್ಯಾ? ಕೃಷ್ಣ ಪರಮಾತ್ಮನ ಅನುಗ್ರಹ ಇರುವಾಗ ಯಾರು ಪಾಂಡವರನ್ನು ಮಣಿಸಲಿಕ್ಕೆ ಸಾಧ್ಯ? ಹೇ ಕೌರವ, ಯೋಚನೆ ಮಾಡು. ಭಗವಂತನ ಅನುಗ್ರಹ ಉಂಟು, ಭಗವಂತನ ಅಭಯದ ಕೃಪಾ ಕಟಾಕ್ಷ ಉಂಟು ಪಾಂಡವರಲ್ಲಿ. ಯಾವತ್ತೂ ಕೂಡ ಅವರನ್ನು ಏನು ಮಾಡಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಸ್ವಲ್ಪ ಯೋಚನೆ ಮಾಡಿಯ ಅಂದರೆ ಕೌರವ ಹೇಳುತ್ತಾನೆ, ಹೇ ದುರ್ವಾಸರೇ, ನೀವಾಗಿಯೇ ಕೇಳಿದ್ರಿ ಬೇಡಿದ್ದನ್ನು ಕೊಡ್ತೇನೆ ಅಂತ, ನಾನಾಗಿಯೇ ಕೇಳಿದ್ದೇನೆ, ಬೇಕು ಅಂತಿದ್ರೆ ಕೊಡಿ, ಮನಸ್ಸಿದ್ರೆ ಕೊಡಿ, ಇಲ್ಲ ಅಂತಾರೆ ಹೋಗಿಬೇಡಿ. ದುರ್ವಾಸರು ಈಗ ಯೋಚನೆ ಮಾಡ್ತಾರೆ. ಕೌರವನ ಮುಂದೆ ತಲೆ ತಗ್ಗಿಸ್ಲಿಕ್ಕೆ ಅವರಿಗೆ ಯಾವುದೇ ರೀತಿಯಂತಹ ಆಸೆ, ಹಂಬಲ ಇಲ್ಲ. ಅವರು ಯೋಚನೆ ಮಾಡಿದ್ದು 2 ವಿಚಾರಗಳನ್ನು. ನಾನು ಈ ಕೆಲಸ ಮಾಡಬೇಕು, ಯಾಕೆ? ದುರ್ಯೋಧನ ಹೇಳಿದ್ದ ಅಂತ ಮಾಡೋದಲ್ಲ. ನಾನು ಮಾಡುವಂತಹ ಈ ಕೆಲಸ ದುರ್ಯೋಧನಿಗೋಸ್ಕರವಾಗಿ ಅಲ್ಲ. ಮತ್ತೆ 2 ಹಂಬಲದಿಂದ ಈ ಕೆಲಸವನ್ನು ಮಾಡ್ತಾನೆ. ಏನು? ಒಂದು, ಪಾಂಡವರ ಚಾರಿತ್ರ್ಯ ಬೆಳಗಬೇಕು. ಯಾಕೆಂತಂದ್ರೆ ಕೃಷ್ಣಾನುಗ್ರಹ ಎಲ್ಲಿಯ ತನಕ ಇರುತ್ತದೋ ಅಲ್ಲಿಯ ತನಕ, ಭಗವಂತನ ಅನುಗ್ರಹ ಇರುವ ತನಕ ಜೀವಿಯನ್ನ, ಸಜ್ಜನರನ್ನ ಯಾರೂ ಕೂಡ ಕಷ್ಟಪಡಿಸಲಿಕ್ಕೆ ಸಾಧ್ಯವಿಲ್ಲ. ಅವರ ಚಾರಿತ್ರ್ಯ ಮತ್ತೆ ಮತ್ತೆ ಬೆಳಗುತ್ತದೆ. ಯಾವ ರೀತಿಯಲ್ಲಿ ಚಿನ್ನವನ್ನ ಬೆಂಕಿಯಲ್ಲಿಟ್ಟು ಕಾಯಿಸಿದ್ರೆ, ಹೊಡೆದರೆ, ಅದನ್ನು ತುಂಡರಿಸಿದ್ರೆ ಮತ್ತು ಆಭರಣವಾಗಿ ಪರಿವರ್ತನೆಯಾಗುತ್ತದೋ, ಅದೇ ಪ್ರಕಾರವಾಗಿ ಸಜ್ಜನರಿಗೆ ಬರುವ ಕಷ್ಟ ಅಂತಂದ್ರೆ ಅವರ ಚಾರಿತ್ರ್ಯವನ್ನು ಬೆಳಗಿಸ್ಲಿಕ್ಕಿರತಕ್ಕಂಥದ್ದು. ಆದ್ದರಿಂದ ನನ್ನಿಂದಾಗಿಯೇ ಧರ್ಮರಾಯನ ಚಾರಿತ್ರ್ಯ ಬೆಳವಣಿಗೆಗೆ ಬಂತು, ಬೆಳಕಿಗೆ ಬಂತು ಅಂತ ಹೇಳುವಂತಹದ್ದು ಒಂದು ಹಂಬಲವಾದರೆ, ಇನ್ನೊಂದು ಹಂಬಲ ಏನು ಗೊತ್ತೇ? ಯಾವಾಗ ಪಾಂಡವರಿಗೆ ಕಷ್ಟ ಬಂತೋ ಭಗವಾನ್ ಗೋಪಾಲಕೃಷ್ಣ ಬರ್ತಾನೆ. ಕೃಷ್ಣ ಬಂದಾಗ ನನಗೆ ಹರಿದರ್ಶನವಾಗುತ್ತದೆ ನನಗೆ. ಅದಕ್ಕೋಸ್ಕರವಾಗಿ ಆದ್ದರಿಂದ ಈ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಈ 2 ಉದ್ದೇಶಕ್ಕೋಸ್ಕರವಾಗಿ ಅಲ್ಲಿಂದ ನೇರವಾಗಿ ಹೊರಟವರೇ ಮರುದಿವಸ ಮಧ್ಯಾಹ್ನದ ಸಮಯವನ್ನು ಕಾದು ತನ್ನ ಶಿಷ್ಯರ ಜೊತೆಯಲ್ಲಿ ನೇರವಾಗಿ ಕಾಮ್ಯಕವನ ಪ್ರವೇಶ ಮಾಡ್ತಾರೆ. ಬಂದ ದುರ್ವಾಸ ಮುನಿ ಶಿಷ್ಯರೊಂದಿಗೆ, ಬಂದ ದುರ್ವಾಸ ಮುನಿ ಶಿಷ್ಯರೊಂದಿಗೆ, ಪಾಂಡವರೆಲ್ಲರ ಭೋಜನ ಕಳೆಯುತ್ತ ಪಾಂಡವ ದ್ರೌಪದಿ ತೊಳೆದಿಟ್ಟ ವೇಳೆಗೆ ಬಂದ ದುರ್ವಾಸ ಮುನಿ ಶಿಷ್ಯರೊಂದಿಗೆ. ವಿಪುಲ ತಿಲಕನ ಬರವನ್ನು ಗಮನಿಸಿ ಧರ್ಮಜ ಕತಿಗೊಂಡ, ಅನುಜಾತರೊಡಗೂಡಿ ಹರ್ಷದಿ ಧಾವಿಸಿ ಶ್ರದ್ಧೆಯೆಳೆದಿರುಗೊಂಡ. ವಿಪುಲ ತಿಲಕನ ಬರವನ್ನು ಗಮನಿಸಿ ಧರ್ಮಜ ಕತಿಗೊಂಡ, ಅನುಜಾತರೊಡಗೂಡಿ ಹರ್ಷದಿ ಧಾವಿಸಿ ಶ್ರದ್ಧೆಯೆಳೆದಿರುಗೊಂಡ. ಪಾದ ಪೂಜೆಯಗೈದು ಚರಣಾದಿ ಶಿರವಾಂತು ಶರಣು ಶರಣು ಎಂದ, ಪಾದ ಪೂಜೆಯಗೈದು ಚರಣಾದಿ ಶಿರವಾಂತು ಶರಣು ಶರಣು ಎಂದ. ಹೋದ ಜನ್ಮಂತರದ ಸುಕೃತ ಫಲವಿಂತೆಂದು ವಿನಯಾದಿ ಶಿರವಾಗಿ ತನು ಜೋಡಿಸಿ ನಿಂತ. ಬಂದ ದುರ್ವಾಸ ಮುನಿ ಶಿಷ್ಯರೊಂದಿಗೆ, ಪಾಂಡವರೆಲ್ಲರ ಭೋಜನ ಕಳೆಯುತ್ತ ಪಾಂಡವ ದ್ರೌಪದಿ ತೊಳೆದಿಟ್ಟ ವೇಳೆಗೆ ಬಂದ ದುರ್ವಾಸ ಮುನಿ ಶಿಷ್ಯರೊಂದಿಗೆ, ಶಿಷ್ಯರೊಂದಿಗೆ, ಶಿಷ್ಯರೊಂದಿಗೆ. ಪಾಂಡವರೆಲ್ಲರ ಭೋಜನ ಕಳೆಯುತ್ತ
ಭಾಂಡವ ದ್ರೌಪದಿ ತೊಳೆದಿಟ್ಟ ವೇಳೆಗೆ ಬಂದ. ಪಾಂಡವರು ಊಟ ಮಾಡಿ, ದ್ರೌಪದಿ ಊಟ ಮಾಡಿ, ಆ ಭಾಂಡ ಅಂತಂದ್ರೆ ಪಾತ್ರೆ ಅಂತ ಅರ್ಥ. ಆ ಭಾಂಡವನ್ನ ದ್ರೌಪದಿ ತೊಳೆದು ಕೌಚಿಟ್ಟ ಆ ಸಮಯ ಕಾದು ದೂರ್ವಾಸ ಮಹರ್ಷಿಗಳು ತನ್ನ 8,000 ಮಂದಿ ಶಿಷ್ಯರೊಂದಿಗೆ ಪ್ರವೇಶ ಮಾಡಿದಾಗ ಧರ್ಮರಾಯನಿಗಾದಂತಹ ಸಂತೋಷ ನೋಡಿ ಓಡೋಡಿ ಬಂದು ದೂರ್ವಾಸರ ಪಾದಕ್ಕೆ ನಮಸ್ಕರಿಸಿ, ಸ್ವಾಮಿ, ಎಲ್ಲ ಋಷಿಮುನಿಗಳು ಬಂದಿದ್ದಾರೆ ನನ್ನ ಈ ಕುಟೀರಕ್ಕೆ. ಇಷ್ಟು ವರ್ಷಗಳ ಕಾಲ ನಾನು ಇಲ್ಲಿದ್ದೇನಲ್ಲ, ಎಲ್ಲ ಋಷಿಮುನಿಗಳು ಕೂಡ ಇಲ್ಲಿಗೆ ಸಂದರ್ಶನವನ್ನು ನನಗೆ ಆಶೀರ್ವಾದ ಮಾಡಿದ್ದಾರೆ. ಆದರೆ ನೀವು ಮಾತ್ರ ಇಷ್ಟ ತನಕ ಬಂದಿರಲಿಲ್ಲ. ಇವತ್ತು ಬಂದಿರಿ ಸ್ವಾಮಿ. ಬಡವನ ಮನೆಯ ಭಾಗ್ಯ ದೇವತೆಯಂತೆ, ಕತ್ತಲೆಯ ಮನೆಯ ಮಣಿದೀಪದಂತೆ ನೀವು ಆಗಮಿಸಿದ್ದೀರಿ. ನಿಮ್ಮ ಪಾವನವಾದ ಪಾದಸ್ಪರ್ಶದಿಂದ ನನ್ನ ಈ ಕುಟೀರ ಪರಿಸರ ಪಾವನವಾಯಿತು ಸ್ವಾಮಿ. ಸಂತೋಷವಾಯಿತು. ಮಧ್ಯಾಹ್ನದ ವೇಳೆಗೆ ಬಂದಿದ್ದೀರಲ್ಲ, ಸುಮ್ಮನೆ ಹೋಗಬಾರದು ನೀವು. ಇವತ್ತಿನ ನಮ್ಮ ವಿಶೇಷ ಅತಿಥಿಗಳು ನೀವು. ಆದ್ದರಿಂದ ಪಕ್ಕದಲ್ಲಿರುವಂತಹ ಆ ನದಿಯಲ್ಲಿ ಸ್ನಾನ ಮಾಡಿ ನೀವು ಶುಚಿರ್ಭೂತರಾಗಿ ಬಂದರೆ ನಿಮಗೆಲ್ಲರಿಗೂ ಕೂಡ ಭೋಜನದ ಸಿದ್ಧತೆ ನಾನು ಮಾಡ್ತೇನೆ ಅಂತ. ದೂರ್ವಾಸರಿಗೆ ಗೊತ್ತುಂಟು ಒಳಗೆ ಏನಿಲ್ಲ ಅಂತ, ಧರ್ಮರಾಯನಿಗೆ ಗೊತ್ತಿಲ್ಲ. ಹೇಳಲಿಕ್ಕೆ ವಿಧಿ ಇಲ್ಲ. ಯಾಕೆ ಹೇಳಲಿಕ್ಕೆ ಕೂಡುದು ನಾನು ಕೌರವನ ಮಾತಿನಂತೆ ಬಂದಿದ್ದೇನೆ. ನಾನು ಒಳಗೆ ಅನ್ನ ಇಲ್ಲ ಮಾರ, ನೀನು ಹೇಳಬೇಡ ಅಂತ ಹೇಳಲಿಕ್ಕೆ ಆಗ್ತದೋ? ಆಗುವುದಿಲ್ಲ. ಏನು ಮಾಡುವುದು? ಅದಕ್ಕೆ ಸೂಚ್ಯವಾಗಿ ಬರುವಂತಹ ಪರಿಸರದ ಆ ಕಷ್ಟಗಳು ಏನು ಎಂಬುದನ್ನು ಸೂಚ್ಯವಾಗಿ ತಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಹೇ ಧರ್ಮರಾಯ, ನಿನ್ನ ಮನಸ್ಸಿನಲ್ಲಿದ್ದಂತಹ ಅತಿಥಿ ಸೇವಾ ಪ್ರಜ್ಞೆಗೆ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಆದರೆ ಒಮ್ಮೆ ನೋಡು, ಅತ್ತ ನೋಡು, ಇತ್ತ ನೋಡು, ಹಿಂದೆ ನೋಡು, ಮುಂದೆ ನೋಡು. ನೋಡಯ್ಯನ್ನ ಸಂಗಡ ಓಡಿ ಬಂದಿಹ ಶಿಷ್ಯ ಬೃಂದವ. ನನ್ನ ಜೊತೆಯಲ್ಲಿ ಬಂದಂತಹ ಶಿಷ್ಯ ಬೃಂದವನ್ನು ನೋಡಪ್ಪ. ನೋಡಯ್ಯನ್ನ ಸಂಗಡ ಓಡಿ ಬಂದಿಹ ಶಿಷ್ಯ ಬೃಂದವ. ಕಾಡನೆ ಕಬಳಿಸುವ ತೆರದಲ್ಲಿ ನುಗ್ಗಿದಂತಿರುವ, ಕಾಡನ್ನೇ ಕಬಳಿಸುವಂತೆ ದಡಮೀರಿ ಹರಿಯುವ ಶರಧಿಯಂತೆ ಬಂದಿದೆ ನೋಡು ನನ್ನ ಸೈನ್ಯ ಪ್ರವಾಹ. ಯಾವುದು? ಶಿಷ್ಯರು. ಇಷ್ಟು ಜನರಿಗೆಲ್ಲ ಅನ್ನ ಕೊಡ್ತೀಯ ನೀನು? ಬಿಡು ಬಿಡೈ ಬಿಗುಮಾನ ವೀಕ್ಷಣ, ಕೊಡು ಯಮಗೆ ತೆರಳಲು ನಿಮಂತ್ರಣ. ನಿನ್ನ ಬಿಗುಮಾನವನ್ನು ಬಿಡು. ನಾನು ಅನ್ನ ಕೊಡ್ತೇನೆ ಅಂತ ಹೇಳ್ಕೊಂಡು ಬರಬೇಡ. ಅಭಿಮಾನದ ಮಾತು ಬೇಡ. ನಮಗೆ ಹೋಗಲಿಕ್ಕೆ ಬಿಡು, ನಾವು ಹೋಗ್ತೇವೆ. ನೀನು ಊಟ ಕೊಡ್ತೇನೆ ಅಂತ ಹೇಳಿದೆಯಲ್ಲ, ಸಂತೋಷ ಆಯ್ತು, ನಾನು ಹೋಗ್ತೇನೆ. ಆದರೆ ಪಾಡುಪಡುವೈ, ನೀನು ನನಗೆ ಅನ್ನ ಕೊಡ್ತೇನೆ ಅಂತ ನೀನು ಹೇಳಿದ್ಯಲ್ಲ, ಅನ್ನ ಕೊಡ್ಲಿಕ್ಕೆ ಮುಂದಾದರೆ ಪಾಡುಪಡುವೈ ಜೋಕೆ ಯಮಗೆ ಉಣಲು ಬಡಿಸಿದರೆ. ಪಾಡುಪಡುವೈ ಜೋಕೆ ಯಮಗೆ ಉಣಲು ಬಡಿಸಿದರೆ. ನಮಗೆಲ್ಲಾದರೂ ಉಣಲು ಬಡಿಸಿದರೆ ನೀನು ಪಾಡುಪಡ್ತಿ, ಸ್ವಲ್ಪ ಯೋಚನೆ ಮಾಡು ಎಂದರೆ ಧರ್ಮರಾಯ ಹೇಳ್ತಾನೆ, ಏನು ಯೋಚನೆ ಮಾಡಬೇಡಿ. ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ನಿಮಗೆಲ್ಲರಿಗೂ ಕೂಡ ಅನ್ನ ಕೊಡತಕ್ಕಂತಹ ಆ ಶಕ್ತಿ ಈ ಕೈಗಳಿಗೆ ಇದೆ. ನೀವು ಸ್ನಾನ ಮಾಡಿ ಬನ್ನಿ ಅಂತ ದೂರ್ವಾಸಾದಿಗಳನ್ನು ಅತ್ತೆ ಕಳುಹಿಸಿದರೆ, ಬಾಗಿಲ ಮರೆಯಲ್ಲಿ ನಿಂತು ಇದೆಲ್ಲವನ್ನು ಕೇಳುತ್ತಿದ್ದಂತಹ ದ್ರೌಪದಿ ಚಂಗನ ಹಾರುತ್ತಾಳೆ. ಧರ್ಮರಾಯ ನಿಂತಹ ಸ್ಥಳಕ್ಕೆ ತಾನು ಹಾರಿದಂತಹ ಆ ದ್ರೌಪದಿ ಧರ್ಮರಾಯನನ್ನು ಕುರಿತಾಗಿ ಹೇಳ್ತಾ ಇದ್ದಾಳಂತೆ, ಸ್ವಾಮಿ, ಏನು ಮಾತು ಕೊಟ್ಟು ಬಿಟ್ರಿ? ಒಂದು ವಿಷಯ ನನ್ನ ಬಳಿಯಲ್ಲಿ ಕೇಳಬಹುದಾಗಿತ್ತಲ್ಲ. ಮನೆಯಲ್ಲೊಬ್ಬಳು ಹೆಂಗಸು ನಾನಿದ್ದೇನೆ ಅಂತ ನೀವು ಮರೆತು ಬಿಟ್ರ? ಸಾಮಾನ್ಯವಾದಂತಹ ಲೌಕಿಕ ಗಂಡಸರಂತ ನೀವು ಮಾಡಿಬಿಟ್ರಲ್ಲ, ಲೌಕಿಕ ಗೃಹಸ್ಥರಂತ ನೀವು ಮಾಡಿಬಿಟ್ರಲ್ಲ ಸ್ವಾಮಿ. ಗೃಹಸ್ಥರಿಗೆ ಒಂದು ದೊಡ್ಡ ದುರಭ್ಯಾಸ ಏನು ಗೊತ್ತೇ? ಮನೆಯಲ್ಲಿ ಒಂದು 10-6 ಜನ ನೆಂಟರು ಬಂದರೆ ಒಳಗೆ ಏನುಂಟಂತ ನೋಡೋದಿಲ್ಲ, ಹೊರಗಿನಿಂದಲೇ ಆಜ್ಞೆ ಮಾಡೋದು, ಆರ್ಡರ್. ಒಂದು 10 ಕಾಪಿ, 1-2 ಬಾರ್ನ್ವಿಟಾ, 3 ಹಾರ್ಲಿಕ್ಸ್ ಕೊಡು. ಅಲ್ಲಿ ಒಳಗೆ ಹಾಲು ಉಂಟೋ, ಬಾರ್ನ್ವಿಟಾ ಉಂಟೋ, ಸಕ್ಕರೆ ಉಂಟೋ ನೋಡ್ತಾಳೆ ಅವಳು? ನೋಡ್ಲಿಕ್ಕಿಲ್ಲ. ಅವನಿಗೆ ನೋಡಬೇಕಾದ ಅಗತ್ಯವಿಲ್ಲ. ಒಳಗಿದ್ದವಳು ಏನಾದ್ರು ಮಾಡಬೇಕು. ಸ್ವಲ್ಪ ಬುದ್ಧಿವಂತೆ ಆದರೆ ಏನು ಮಾಡ್ತಾಳೆ? ಕಾಂಪೌಂಡ್ ಹಾರಿ ಹೊರಗಿನ ಆ ಮನೆಯಿಂದ ಏನೋ ಸ್ವಲ್ಪ ತಗೊಂಡು ಬಂದು ಅದನ್ನು ಸ್ವಲ್ಪ ಹೊಂದಿಸಿಕೊಳ್ತಾಳೆ. ಇಲ್ಲದಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ? ಮಾನ ಮರ್ಯಾದೆ ಹೋಗುವ ವ್ಯಾಪಾರ. ಲೌಕಿಕ ಗೃಹಸ್ಥರಂತ ನೀವು ಮಾಡಿಬಿಟ್ರಲ್ಲ ಸ್ವಾಮಿ. ಒಳಗೆ ಏನು ಉಂಟಂತ ನೀವು ನೋಡಿದ್ದೀರಾ? ನೀವು ಉಂಡಾಯಿತು, ನಾನು ಉಂಡಾಯಿತು, ಪಾತ್ರೆಯನ್ನು ತೊಳೆದು ಕವುಚಿಟ್ಟಾಯ್ತಲ್ಲ. ಈಗ ಅನ್ನ ಬರುವಂತಹದ್ದಲ್ಲ ಸ್ವಾಮಿ. ಏನು ಮಾಡುವುದು? ಯಾವಾಗ ದ್ರೌಪದಿಯ ಬಾಯಿಯಿಂದ ಈ ಮಾತುಗಳನ್ನು ಕೇಳ್ತಾನೋ
ಧರ್ಮರಾಯ ಬುಡ ಕಡಿದ ಬಾಳಗಿಡದಂತೆ ನೆಲಕ್ಕೆ ಕುಸಿದ. ಅರಸಿಯ ರೋಗಿಸಿದ ಭಾವವ ಬರವಿನಲಿ ನೃಪನರಿತು. ಅರಸಿ, ನನ್ನ ಅರಸಿ ದ್ರೌಪದಿ ದೇವಿಯು ಕೂಡ ಆರೋಗಿಸಿದ್ದಾಳೆ, ಅವಳು ಊಟ ಮಾಡಿ ಆಗಿದ್ದಾಳೆ ಎನ್ನುವಂತಹ ಮಾತು ಯಾವಾಗ ತನ್ನ ಕಿವಿಗೆ ಬಿತ್ತೋ ಕಾದ ಸೀಸವನ್ನ ಕಿವಿಗೆ ತುರುಕಿಸಿದಂತಾಗಿದೆ ಧರ್ಮರಾಯ. ಅರಸಿ ಆರೋಗಿಸಿದ ಭಾವವ ಬರವಿನಲಿ ನೃಪನರಿತು. ಅರಸನ ಹರುಷವಡಗಿತು, ಧೈರ್ಯ ಸುಖಿತು ಉಷ್ಣನಯನಾಂಬು. ಅವನ ಧೈರ್ಯ ಸುಟ್ಟು ಹೋಯಿತು. ನಿಂತಲ್ಲಿ ನಡುಗಲಿಕ್ಕೆ ಆರಂಭ ಮಾಡಿದ. ಮುಖ ಬಿಳುಚಿಕೊಂಡಿತು. ಉರಿ ಹೊಡೆದ ಕೆಂದಾವರೆಯವೋ ಕರುಕವಡೆದುದು ಮುಖ. ಕಪೋಲಕ್ಕೆ ಕರವನಿಟ್ಟನು ಮುಂದೆಗೆಟ್ಟು ಮಹೀಶ ಚಿಂತಿಸಿದ. ನೀರಿನಲ್ಲಿ ಬೆಳೆದಂತಹ ತಾವರೆಯೊಂದನ್ನು ಎತ್ತಿ ಬಿಸಿಲಿಗೆ ಇಟ್ಟರೆ ಯಾವ ರೀತಿಯಲ್ಲಿ ಅದು ಕರಟಿ ಹೋಗುತ್ತದೋ ಅದೇ ಪ್ರಕಾರವಾಗಿ ಧರ್ಮರಾಯನ ಮುಖವೆಂಬ ಕಮಲ ಬಾಡಿ ಹೋಯಿತಂತೆ. ಯೋಚನೆ ಮಾಡ್ತಾನೆ ಧರ್ಮಜ. ಸುರಪನ ಸಿರಿಯನ್ನು ಶರದಿಪಾಲಾಗಿಸಿದವನಲ್ಲವೇ ದುರ್ವಾಸ ಮಹರ್ಷಿಗಳು? ದೇವೇಂದ್ರನಿಗೆ ಶಾಪವನ್ನು ಕೊಟ್ಟು ಅವನ ಸಿರಿಯನ್ನ ಶರದಿಪಾಲಾಗಿಸಿದಂತಹ ಆ ದುರ್ವಾಸರು ಇವತ್ತು ನನಗೆ ಶಾಪ ಕೊಟ್ಟು ಪಾಂಡವರಾದಿಯಾಗಿ ಸಮಸ್ತರು ನಾಶವಾಗಲಿ ಅಂತ ನಮ್ಮನ್ನು ಭಸ್ಮ ಮಾಡಿಬಿಡುವುದು. ನಾನು ಸಾಯ್ತೇನೆ ಶಾಪ ಕೊಟ್ರೆ, ಆದರೆ ನಾನು ಸಾವಿಗೆ ಅಂಜುವುದಿಲ್ಲ. ಸಾವು ನನಗೆ ಮುಖ್ಯವಲ್ಲ, ಆದ್ರೆ ನಾನು ಅಂಜುವುದು ಯಾಕೆ ಗೊತ್ತೇ? ಮೃಢ ಮುನಿದು ಕೋಪಿಸಲಿ ಶಾಪವ ಕೊಡಲಿ ನಾನದ ಕಂಜೆನು. ಬೃಹಸ್ವರೂಪರಾದಂತಹ ದುರ್ವಾಸ ಮುನಿಗಳು ಮುನಿದು ನನಗೆ ಶಾಪ ಕೊಟ್ಟರು ಕೂಡ ನಾನು ಅದಕ್ಕೆ ಅಂಜುವುದಿಲ್ಲ. ಯಾಕೆ ಗೊತ್ತೇ? ನಾನು ಅಂಜುವುದು ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ. ಎನ್ನಯ ನುಡಿಗೆ ಅಮೃತ ಸಂಭವಿಸಿತಲ ಕೆಟ್ಟೆ ಕೆಟ್ಟೆ ನಾನೆಂದ. ಸತ್ಯವೇ ನನ್ನ ಉಸಿರು, ಸತ್ಯವೇ ನನ್ನ ಜೀವನ, ಸತ್ಯವೇ ನನ್ನ ಬಾಳು, ಸತ್ಯವೇ ನನ್ನ ಉಸಿರು ಎನ್ನಂತಹ ಧರ್ಮರಾಯ ಇವತ್ತು ಬ್ರಾಹ್ಮಣನೊಬ್ಬನನ್ನು ಕರೆದು ಅವನಿಗೂ ಅವನ ಶಿಷ್ಯನಿಗೂ ಅನ್ನ ಕೊಡ್ತೇನೆ ಅಂತ ಹೇಳಿ ಮಾತು ಕೊಟ್ಟು ಈಗ ಬಂದಾಗ ಅನ್ನ ಇಲ್ಲ, ಹೋಗಿ ನಾಳೆ ಬನ್ನಿ ಅಂತ ಹೇಳಬೇಕಾದ ಪರಿಸ್ಥಿತಿ ಬಂತಲ್ಲ. ಅಯ್ಯೋ, ನಾನು ಸುಳ್ಳು ಹೇಳಬೇಕಾಯ್ತಲ್ಲ, ನನ್ನ ಮಾನ ಪ್ರಾಣ ಎರಡೂ ಹೋಯ್ತಲ್ಲ ಅಂತ ನೆಲದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾನಂತ. ದ್ರೌಪದಿ ಅಲ್ಲದೆ ಬೇರೆ ಯಾರು ಇರ್ತಿದ್ರು ಕೂಡ ಒಟ್ಟಿಗೆ ಮಲಗಿ ತಾನು ಅಳುತ್ತಿದ್ರು. ತಾನು ಗಂಡನು ಎಲ್ಲರೂ ಒಟ್ಟಿಗೆ ಇಹಲೋಕ ವ್ಯಾಪಾರ ಮುಗಿಸಿ ಹೋಗಬೇಕಾಗಿತ್ತು. ಆದರೆ ದ್ರೌಪದಿ ಅಂಥವಳಲ್ಲ. ದೃಢತೆ ಇದ್ದವಳು, ಮನಸ್ಸಿನಲ್ಲಿ ದೃಢತೆ ಇದ್ದಂತಹ ಮನೋದೃಢತೆಯನ್ನು ಹೊಂದಿರತಕ್ಕಂತಹ ದ್ರೌಪದಿ ದೇವಿ ಧರ್ಮರಾಯನನ್ನು ಎತ್ತಿ ತನ್ನ ತೊಡೆಯಲ್ಲಿ ಮಲಗಿಸಿ ಗಾಳಿ ಹಾಕ್ತಾಳೆ. ಸ್ವಾಮಿ, ಯಾಕೆ ಅಳುತ್ತಾ ಇದ್ದೀರಿ? ಏನಾಯಿತು ಅಂತ ಅಳುತ್ತಾ ಇದ್ದೀರಿ? ಏನು ಹೋಯಿತು ಅಂತ ಅಳುತ್ತಾ ಇದ್ದೀರಿ? ಯಾರನ್ನು ನಂಬಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ಭಗವಂತನೊಬ್ಬನನ್ನು ಬಿಟ್ಟರೆ. ತುಂಬಿದ ರಾಜಸಭೆಯಲ್ಲಿ ಅಂದು ನೀವು ನೆನಪು ಮಾಡಿಕೊಳ್ಳಿ ಸ್ವಾಮಿ, ದುಶ್ಯಾಸನ ನನ್ನ ಸೀರೆಯ ಸರಗಿಗೆ ಕೈ ಹಾಕಿ ಸೆಳೆದಾಗ 5 ಮಂದಿ ಗಂಡರು ಕುಳಿತು ತಾ ಕಂಡರು. ನೀವು ಕುಳಿತುಕೊಂಡು ಕಂಡದ್ದು ಮಾತ್ರ ಅಲ್ಲದೆ ಬೇರೆ ಏನಾದರೂ ಮಾಡಿದ್ದೀರಾ ಸ್ವಾಮಿ? ಏನು ಮಾಡಲಿಲ್ಲ. ಅಂತಹ ಸಂದರ್ಭದಲ್ಲಿ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬಂದವ ಯಾರು? ಆ ಗೋಪಾಲಕೃಷ್ಣನಲ್ವೇ? ನನ್ನಣ್ಣನಾದಂತಹ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನಲ್ವೇ? ಅವನಿರುವಷ್ಟರ ಕಾಲ ನಮಗೆ ಯಾವುದೇ ರೀತಿಯಾದಂತಹ ಚಿಂತೆ ನಮಗೆ ಬೇಡ ಅಂತ ತಿಳಿದು ನೇರವಾಗಿ ದೇವರ ಕೋಣೆಗೆ ಬಂದಿದ್ದಾಳೆ. ಭಗವಂತನ ಮುಂಭಾಗದಲ್ಲಿ ತಾನು ಕುಳಿತುಕೊಂಡು ತದೇಕ ದೃಷ್ಟಿಯಿಂದ ಶ್ರೀಕೃಷ್ಣ ಪರಮಾತ್ಮನನ್ನು ನೋಡ್ತಾನೆ. ಶ್ರೀಕೃಷ್ಣ ಕಮಲಾನಾಥ ವಾಸುದೇವ ಸನಾತನ. ಭಗವಂತನ ಕುರಿತಾಗಿ ತಾನು ಧ್ಯಾನ ಮಾಡ್ತಾ ಇದ್ದಾಳೆ. ಕೃಷ್ಣ, ಬಾರೋ ಬಾರೋ ಬಾರೋ. ಪತಿಗಳು 5 ಇದ್ದರೆ ಏನು ಸತಿಯ ಭಂಗಕ್ಕೆ ಒದಗಲೇ ಇಲ್ಲ. ಪತಿಗಳು 5 ಇದ್ದರೆ ಏನು ಸತಿಯ ಭಂಗಕ್ಕೆ ಒದಗಲೇ ಇಲ್ಲ. ಪತಿಯು ನೀನೆಂದು ಮುಕುಂದ ಎನ್ನಲು
ಬಂದು ಒದಗಿದೆಯೋ ಕೃಷ್ಣ ನೀನೇ ಅನಾಥ ಬಂಧು, ನೀನೇ ಅನಾಥ ಬಂಧು, ನೀನೇ ಅನಾಥ ಬಂಧು, ನೀನೇ ಅನಾಥ ಬಂಧು. ಕಾರುಣ್ಯ ಸಿಂಧು ಜಗದಾತ್ಮ ಬಂಧು ಪಾರಯ್ಯ ಬಾರೋ ಹೇದಯಾ ಸಿಂಧು ನೀನೇ ಕೃಷ್ಣ ಗೋಪಾಲ ಕೃಷ್ಣ ಕೃಷ್ಣ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಪರಮಾತ್ಮನನ್ನು ಕೂಗಿ ಕರೆದಿದ್ದಾಳೆ. ಮುಗುದೆಮಿಗೆ ನಿಂದಿರ್ದು ಸಮಪದ ಯುಗಳದಲ್ಲಿ ಸೂರ್ಯನ ನಿರೀಕ್ಷಿಸಿ ಮುಗಿದ ಕರಗಳ ಮುಗುಳೆಯವೆಯನು ಮುಚ್ಚಿ ನಾಸಿಕವ. ದೇವರ ಮುಂಭಾಗದಲ್ಲಿ ಧ್ಯಾನಾಸಕ್ತಳಾಗಿ ತಾನು ಕುಳಿತುಕೊಂಡಿದ್ದಾಳೆ. ಆ ಬಳಿಕ ನೇರವಾಗಿ ಸೂರ್ಯನನ್ನೇ ನೋಡ್ತಾ ನೆಗಹಿ ಪುಳಕಾಂಬಗಳು ಮೈಯಲ್ಲಿ ಬಿಗಿದು ವನಲಾಗಿರಲು ಹಿಮ್ಮಡಿಗೊಗುವ ಕುಂತಲದ ಬಲೆ ಕಾಮಿಸಿ ನೆನೆದಳು ಅಚ್ಯುತನ. ಆ ಅಚ್ಯುತನನ್ನು ತಾನು ನೆನೆಯುತ್ತಾಳೆ, ಕಾಮಿಸಿ ಕರೀತಾಳೆ. ಕೃಷ್ಣ ನೀನು ಬರಬೇಕು ಅಂತ ನಾನು ಕರೀತೇನೆ ಅಂತ ಕರೀತಾಳೆ. ಭಗವಂತನನ್ನ ಕೂಗಿ ಕರೆಯುವುದು ಹೇಗೆ ಅಂತಂದ್ರೆ ಕಾಮಿಸಿ ಕರೀಬೇಕು ಅಂದಿದ್ದಾರೆ. ಕಾಮಿಸಿ ಕರೆಯುವುದು ಅಂತಂದ್ರೆ ನೀನು ಬರಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಪರಮಾತ್ಮನನ್ನು ಕರೆಯಬೇಕು. ಪರಮಾತ್ಮ ಬರಬೇಕು ಅಂತ ನಾವು ಕರಿಬೇಕೆ ಹೊರತು ಕಾಟಾಚಾರಕ್ಕೆ ಕರೀಬಾರದು. ದ್ರೌಪದಿ ದೇವಿ ಕರೆದದ್ದು ಹೇಗೆ ಅಂತ ಕುಮಾರವ್ಯಾಸರು ಹೇಳ್ತಾರೆ. ಕಾಮಿಸಿ ಕರೆದಳು. ಕಾಮಿಸಿ ಕರೆದಳು ಅಂತಂದ್ರೆ ನೀನು ಬರಬೇಕು ಅಂತ ಹೇಳುವ ಉದ್ದೇಶದಿಂದ ಯಾವಾಗ ಆ ಭಗವಂತನನ್ನು ಕೂಗಿ ಕರೆದ್ಲೋ ಒಂದರಕ್ಷಣವೂ ಕೂಡ ಕೃಷ್ಣ ಪರಮಾತ್ಮನಿಗೆ ಅಲ್ಲಿ ದ್ವಾರಕೆಯಲ್ಲಿ ಕೂತುಕೊಳ್ಳಿಕ್ಕಾಗಲಿಲ್ಲವಂತೆ. ಯಾಕೆ? ಭಕುತೆಯಾದಂತಹ ದ್ರೌಪದಿ ದೇವಿಯ ಮೊರೆ ತನ್ನ ಕಿವಿಗೆ ಯಾವಾಗ ಅಡಚಿಕ್ಕಿತೋ ಆ ತಕ್ಷಣವೇ ಅಲ್ಲಿಂದ ಎದ್ದು ಬಿಡ್ತಾನೆ. ಎದ್ದವನೇ ಹೊರಟುಬಿಟ್ಟನಂತೆ. ಭಕುತೆಯ ಮೊರೆಯನ್ನು ಕೇಳುತ್ತ ಬೇಗ ಆ ಮುರಾರಿ ಆಗಮಿಸಿದನಾಗ, ಭಕುತೆಯ ಮೊರೆಯನ್ನು ಕೇಳುತ್ತ ಬೇಗ ಆ ಮುರಾರಿ ಆಗಮಿಸಿದನಾಗ, ಶಂಖಚಕ್ರಧರ ಚೀಕರ ಸುಂದರ ಆದ ಮನೋಹರ ಸಾಕ್ಷಾತ್ಕಾರ. ಮಂಗಲವಾದ್ಯವು ಬಾನಲಿ ಒಳಗೆ ಜೀವ ವೃಂದ ಸಂತೋಷ ದಿವಿಗೆ, ಸುರನರರನು ಸಂರಕ್ಷಿಪದೇವ ಪಾಂಡವ ಪಕ್ಷದ ಜೀವದ ಜೀವ. ಹೊನ್ನಿನ ತೇರಲಿ ಬಹಗಾಂಬಿಯ ವೇಣುನಾದದ ಸವಿ ಮಾಧುರ್ಯ, ಹೊನ್ನಿನ ತೇರಲಿ ಬಹಗಾಂಬಿಯ ವೇಣುನಾದದ ಸವಿ ಮಾಧುರ್ಯ. ಅತಿಮಾತಿಶಯವು ಅತಿ ಆಶ್ಚರ್ಯ ಜಗವಾಕರಿಷ್ಪ ಬಲು ಸೌಂದರ್ಯ. ಪರಮಾತ್ಮ ಬಂದಿದ್ದಾನೆ. ಹೊನ್ನ ತೇರನ್ನೇರಿ ಬರುತ್ತಿರುವಂತಹ ಪರಮಾತ್ಮನನ್ನು ಕಂಡಾಕ್ಷಣ ಸಮಸ್ತರು ಓಡಿ ಹೋಗಿ ಭಗವಂತನ ಪಾದಮೂಲದಲ್ಲಿ ತಾನು ಬೆತ್ತಿಕೊಂಡಿದ್ದ. ಎಂತಹ ಸ್ವರೂಪ! ಮಸ್ತಕದಲ್ಲಿ ಮಾಣಿಕದ ಕಿರೀಟ, ಕಸ್ತೂರಿ ತಿಲಕದಿಂದ ಎಸೆಬಲಲಾಟ. ಮಸ್ತಕದಲ್ಲಿ ಮಸ್ತಕದಲ್ಲಿ ಮಾಣಿಕದ ಕಿರೀಟ, ಕಸ್ತೂರಿ ತಿಲಕದಿಂದ ಎಸೆಬಲಲಾಟ. ಶಿಸ್ತಿಲಿ ಕೊಳಲ ಊದುವ ಬೋರೆ ನೋಟ, ಕೃಷ್ಣ ಕೃಷ್ಣ ಶಿಸ್ತಿಲಿ ಕೊಳಲ ಊದುವ ಬೋರೆ ನೋಟ, ಕೌಸ್ತುಭ ಎಡಬಲದಲ್ಲಿ ಕೋಲಾಟ. ದೇವನ ಕಾಡುತ್ತಲಾಗ ಸತಿಯಲ್ಲುದಿತ್ತು ಬಲು ಆವೇಗ.
ದೇವರ ದೇವನಾದಂತಹ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಬಂದಾಗ ಸತಿಯಾದಂತಹ ದ್ರೌಪದಿಯಲ್ಲಿ ಉದಿಸಿದಂತಹ ಆವೇಗ ಬಣ್ಣಿಸಲತದ. ದೇವರ ದೇವನ ಕಾಣುತ್ತಲಾಗ ಸತಿಯಲ್ಲುದಿಸುವುದು ಬೇಗ, ಉಕ್ಕುತ ಹರಿಯಲು ಅತಿ ಉದ್ವೇಗ, ಹೃದಯ ವೀಣೆಯು ಹಾಡಿತು ರಾಗ. ಓಡೋಡಿ ಬಂದಿದ್ದಾಳೆ, ಭಗವಂತನ ಪಾದಮೂಲದಲ್ಲಿ ತಾನು ಮಲಗಿದ್ದಾಳೆ. ಓಡಿ ಬಂದು ಚರಣದ್ವಯಗಳಲ್ಲಿ ಕೊಡಮಡುತ್ತಲಿ ಸತಿ ಸಂತಸದಿಂದ, ಕಣ್ಣೀರ ಧಾರೆಯ ಅಭಿಷೇಕದಿಂದ ತೊಳೆದಳು ಮಾಧವ ಅನುಮುದದಿಂದ. ಓಡೋಡಿ ಬಂದಿರತಕ್ಕಂತಹ ಕೃಷ್ಣನನ್ನು ವರ್ಣನೆ ಮಾಡ್ತಾರೆ ಕವಿಗಳು. ಬಂದ ಹರಿ ಬಂದ, ಓಡಿ ಹರಿ ಬಂದ, ಆಡಿ ಹರಿ ಬಂದ, ನಲಿದು ಹರಿ ಬಂದ, ಒಲಿದು ಹರಿ ಬಂದ, ನಗುತ ಹರಿ ಬಂದ, ಬಿಗುತ ಹರಿ ಬಂದ, ಬಂದ ಹರಿ ಬಂದ, ಬಂದ ಹರಿ ಬಂದ, ಬಂದ ಹರಿ ಬಂದ, ಬಂದ ಹರಿ ಬಂದ. ಲಕ್ಷ್ಮೀ ರಮಣ ಗೋವಿಂದ ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಪರಮಾತ್ಮ ಈ ಪ್ರಕಾರವಾಗಿ ಕಾಮ್ಯಕ ವನದ ಆ ಅಂಗಳಕ್ಕೆ ಅಡಿಗಿಟ್ಟ ಕ್ಷಣ ಸಮಸ್ತರು ಓಡೋಡಿ ಬಂದು ಪರಮಾತ್ಮನ ಪಾದಗಳಲ್ಲಿ ಧಬಧಬನೆಂಬುದಾಗಿ ಬಿದ್ದಿದ್ದಾರಂತೆ. ಕೃಷ್ಣ ನೋಡ್ತಾನೆ, ನನ್ನನ್ನು ಕರೆದವರು ಯಾರು ಅಂತ. ಯಾವುದೇ ಮನೆಗೆ ಹೋದಾಗ ಮನೆಗೆ ಯಾರು ಆಹ್ವಾನಿಸಿದ್ದಾರೆ ಅವರನ್ನಲ್ವೇ ಮೊದಲು ಹೋಗಿ ಮಾತನಾಡಿಸುವುದು. ನನ್ನನ್ನು ಕರೆದದ್ದು ಯಾರು? ನನ್ನನ್ನು ಕರೆದವರು ಬೇರೆ ಯಾರು ಅಲ್ಲ, ದ್ರೌಪದಿ ದೇವಿ ಅಲ್ವೇ. ದ್ರೌಪದಿಯ ಬಳಿಗೆ ಬರ್ತಾರೆ. ತಂಗಿ, ಯಾತಕ್ಕೆ ಈ ತ್ವರಿತದ ಕರೆ? ಏನಾಯಿತು ನಿನಗೆ ತೊಂದರೆ? ಇದು ಭಗವಂತ ಕೇಳಿದಂತಹ ಪ್ರಶ್ನೆ. ದ್ರೌಪದಿ ದೇವಿ ನಡೆದ ಎಲ್ಲ ವಿಚಾರಗಳನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತಾಳೆ. ಸ್ವಾಮಿ, ದೂರ್ವಾಸರು ಬಂದದ್ದು, ನನ್ನ ಗಂಡನಾದಂತಹ ಧರ್ಮರಾಯ ಅವರಿಗೆ ಊಟಕ್ಕೆ ಬನ್ನಿ ಅಂತ ಹೇಳಿದ್ದು, ಅಕ್ಷಯ ಪಾತ್ರ ನಾನು ತೊಳೆದದ್ದು, ಅದರೊಳಗೆ ಏನು ಬರದಿರುವಂತಹ ಪ್ರಸಂಗ ಎಲ್ಲವನ್ನು ತಿಳಿಸಿದಾಗ ಕೃಷ್ಣ ಪರಮಾತ್ಮ ಹೇಳಿದಂತೆ, ತಂಗಿ, ನೀನು ಈ ಊಟದ ವಿಚಾರ ಎಲ್ಲ ಹೇಳುವಾಗ ನನಗೆ ಈಗ ಹಸಿವಾಗ್ತಾ ಇದೆ, ತುಂಬ ದೂರದಿಂದ ಬಂದಿದ್ದೇನೆ, ನನಗೇನಾದರೂ ಸ್ವಲ್ಪ ಅನ್ನ ಇದ್ದರೆ ಕೊಡ್ತೀಯೋ? ಈಗ ದ್ರೌಪದಿಗೆ ಅಳಲಿಕ್ಕೆ ಕಣ್ಣೀರು ಉಂಟು. ದುರ್ವಾಸಾದಿಗಳಿಗೆ ಅನ್ನ ಕೊಡಲಿಕ್ಕೆ ಸಾಧ್ಯವಿಲ್ಲ, ಮಾನ ಪ್ರಾಣ ಎರಡು ಹೋಗುತ್ತದೆ. ನನ್ನ ಮಾನ ಪ್ರಾಣ ಕಾಪಾಡುವಂತ ಕೃಷ್ಣ ನಿನ್ನನ್ನು ಕರೆದರೆ ಈಗ ಬಂದು ನನಗೆ ಅನ್ನ ಕೊಡು ಅಂತ ಹೇಳ್ತಾ ಇದೆಯಲ್ಲ. ನಿನಗೆ ನಾನು ಯಾವುದನ್ನು ಕೊಟ್ಟು ಸಂತೋಷ ಪಡಿಸಲಿ ಸ್ವಾಮಿ? ಅನ್ನದ ದೇಹವೇನೋ ನಿನ್ನದು, ಆನಂದದ ದೇಹವಲ್ವೇ? ಪರಮಾತ್ಮ, ನಿನ್ನನ್ನು ನಾನು ಏನು ಕೊಟ್ಟು ಸಂತೋಷ ಪಡಿಸಲಿಕ್ಕೆ ಸಾಧ್ಯ? ಯಾವುದರಿಂದ ನೀನು ಸಂತೋಷ ಪಡ್ತಿ? ನಿನಗೆ ತೃಪ್ತಿ ಆಗಬೇಕಾದ್ರೆ ನಾನು ಏನು ಕೊಡ್ಲಿ ಸ್ವಾಮಿ? ಮಂಗಳಾಭಿಷೇಕಕ್ಕೆ ಉದಕ ತರುವೆ ನೆನ್ನೆ, ಗಂಗೆಯ ಉಂಗುಟದಿ ಪಡೆದಿರುವೆ. ಮಂಗಳಾಭಿಷೇಕಕ್ಕೆ ನಿನಗೆ ಒಂದು ತಂಬಿಗೆಯಲ್ಲಿ ನೀರು ಕೊಡೋಣವೇ? ಅದರಿಂದ ನೀನು ಸಂತೋಷ ಪಡ್ತೀಯೋ ಸ್ವಾಮಿ? ಆದರೆ ನಿನ್ನ ಉಂಗುಟದಿಂದಲೇ ಗಂಗೆ ಉದ್ಭವಿಸಿದ್ದಾಳಲ್ಲ, ನನ್ನ ಈ ಒಂದು ತಂಬಿಗೆಯ ನೀರಿನಿಂದ ಏನು ಲಾಭ ಉಂಟು? ಮಂಗಳಾಭಿಷೇಕಕ್ಕೆ ಉದಕ ತರುವೆ ನೆನ್ನೆ, ಗಂಗೆಯ ಉಂಗುಟದಿ ಪಡೆದಿರುವೆ. ಇನ್ನು ಸಂಗೀತ ಹಾಡೋಣವೇ? ಸಂಗೀತ ಕೀರ್ತನೆ ಪಾಡುವೆನೆಂದರೆ ತುಂಬುರು ನಾರದರು ಪಾಡುತ್ತಿಹರೋ ದೇವ. ಸಂಗೀತ ಹಾಡಿದನ್ನು ಸಂತೋಷ ಪಡಿಸೋಣವೆಂದರೆ ನನಗಿಂತ 100 ಪಾಲು 1000 ಪಾಲು ಕೋಟಿ ಪಾಲು ದೊಡ್ಡದಾಗಿ ಹಾಡುವಂತಹ ತುಂಬುರು ನಾರದರೇ ನಿನ್ನ ಮುಂಭಾಗದಲ್ಲಿ ಹಾಡುತ್ತಿರುವಾಗ ನನ್ನ ಹಾಡು ನಿನಗೆ ಯಾಕೆ? ಹಾಸಿಗೆಯನು ತಂದು ಹಾಸುವೆನೆಂದರೆ ಶೇಷನ ಮೇಲೆ ನೀ ಮಲಗಿರುವೆ, ಬೀಸಣಿಗೆಯ ತಂದು ಬೀಸುವೆನೆಂದರೆ ಬೀಸುತಿಖನು ಖಗ ತನ್ನ ಪುಕ್ಕದಲ್ಲಿ. ನಿನ್ನನ್ನು ನಾನು ಹೇಗೆ ಸಂತೋಷ ಪಡಿಸುತ್ತಿದ್ದರೂ ಕೂಡ ಇದೆಲ್ಲವೂ ಪ್ರಕೃತಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಪ್ರಕೃತಿಯಿಂದ ಸಿಕ್ಕಿದ್ದನ್ನು ನಿನಗೆ ಕೊಟ್ಟು ನಾನು ಹೇಗೆ ಸಂತೋಷ ಪಡಿಸೋಣ? ಹಾಗಿದ್ರೆ ನಿನ್ನ ನನ್ನ ಸಂಬಂಧದಿಂದ ನನ್ನ ಹೃದಯದಲ್ಲೇ ಉದ್ಭವಿಸಿದಂತಹ ಭಕ್ತಿ ಎನ್ನುವಂಥದ್ದು ಉಂಟಲ್ಲ, ಆ ಭಕ್ತಿಯನ್ನು ನಿನಗೆ ಕೊಡ್ತೇನೆ ಅಂತ ಪುರಂದರದಾಸರು ಹೇಳ್ತಾರೆ ನೋಡಿ. ನಿತ್ಯ ಗುಣಾರ್ಣವ ನಿಜ ಗುಣ ಪರಿಪೂರ್ಣ ಸಚ್ಚಿದಾನಂದ ಸನಕಾದಿ ವಂದ್ಯ.
ಸಕಲ ಮುಕ್ತಿದಾಯಕನೆಂದು ನುತಿಸಿಕೊಂಡಾಡುವೆ. ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ ನಿನ್ನ ನಾಗಶಯನ ನಾರದಾದಿ ವಂದ್ಯನೆ ದೇವ. ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ ನಿನ್ನನ್ನು ನಾನು ಹೇಗೆ ಮೆಚ್ಚಿಸಲಿ, ಹೇಗೆ ಅರ್ಚಿಸಲಿ? ನಿನಗೆ ಯಾವುದು ಕೊಟ್ಟು ಕೂಡ ಕಡಿಮೆ ಆಗುತ್ತದೆ. ಆದರೆ ಭಕ್ತಿ ಕೊಟ್ಟರೆ ಮಾತ್ರ ನೀ ಸ್ವೀಕಾರ ಮಾಡುವಂಥವ. ಆದರೆ ಚಂಚಲ ಚಿತ್ತರಾಗಿರ್ತಕ್ಕಂತಹ ನಮ್ಮ ಹೃದಯದಲ್ಲಿಯೂ ಭಕ್ತಿ ಇಲ್ಲ ಸ್ವಾಮಿ. ಈಗ ನಮಗೆ ಏನು ಮಾಡಬೇಕು ಅಂತ ಕಿಂಕರ್ತವ್ಯ ಮೌಢ್ಯತ್ವ ಬಾಧಿಸಿದೆ. ಇಂಥ ಸಂದರ್ಭದಲ್ಲಿ ನಾನು ಹೇಗೆ ಭಕ್ತಿ ಕೊಡಲಿಕ್ಕೆ ಸಾಧ್ಯ? ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನಗೇನು ಕೊಡೋಣ ಅಂದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಹೇ ದ್ರೌಪದಿ ತಂಗಿ, ಊರಿನವರನ್ನೆಲ್ಲ ಕರೆದು ನೀನು ಅನ್ನ ಕೊಡ್ತೀವಿ, ನನಗೆ ಅನ್ನ ಇಲ್ಲ ಅಂತ ಹೇಳ್ತೀಯ? ಅದು ಅಲ್ಲಿ ಪಾತ್ರೆ ಉಂಟಲ್ಲ, ಅದು ಯಾಕೆ ಭೂಷಣಕ್ಕೋ? ಆ ಪಾತ್ರೆ ಯಾಕೆ ಅಲ್ಲಿ ಇಟ್ಟಿದ್ದಿ? ಅದು ಕೂಡ ಇಲ್ಲಿ, ಅದರಲ್ಲೇನೋ ಅಂತ ನೋಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಅಕ್ಷಯ ಪಾತ್ರೆಯ ಬಳಿಗೆ ಓಡ್ತಾನೆ. ದ್ರೌಪದಿಗೆ ಗೊತ್ತುಂಟು ಅದರಲ್ಲಿ ಏನಿಲ್ಲ ಅಂತ. ಕೃಷ್ಣ ಪರಮಾತ್ಮನಿಗೆ ನಾನು ಕೊಡ್ತೇನೆ ಅಂತ ಹೇಳುವಾಗ ಕೃಷ್ಣ ಬೇಡ ಅಂತ ಹೇಳಿದ. ಈಗ ಕೃಷ್ಣ ಬೇಕು ಅಂತ ಹೇಳುವಾಗ ನನ್ನಲ್ಲಿ ಕೊಡ್ಲಿಕ್ಕೆ ಏನಿಲ್ಲ. ಎಂಥ ವಿಚಿತ್ರ ಪ್ರಸಂಗ ಬಂತು ಸ್ವಾಮಿ. ಪರಮಾತ್ಮನಿಗೆ ಕೊಡಬೇಕು ಅಂತ ಇದ್ದೆ, ಆದರೆ ಅದರಲ್ಲಿ ಇಲ್ಲ, ಏನು ಮಾಡೋಣ ಅಂತ ತಾನು ಮೊದಲಾಗಿ ಓಡಿ ಆ ಪಾತ್ರೆಯನ್ನು ಹಿಡಿದು ತಾನು ಓಡ್ತಾ ಇದ್ದಾಳೆ. ಯಾಕೆ? ಕೃಷ್ಣ ಆ ಪಾತ್ರೆಯನ್ನು ನೋಡುವುದು ಬೇಡ ಅಂತ. ಕೃಷ್ಣ ಅಟ್ಟಿಸಿಕೊಂಡು ಹೋದ, ದ್ರೌಪದಿ ಓಡ್ತಾಳೆ, ಕೃಷ್ಣ ಅಟ್ಟಿಸಿಕೊಂಡು ಬಂದಿದ್ದಾನೆ. ಕೊನೆಗೆ ಓಡಿ ಬಂದು ದ್ರೌಪದಿಯನ್ನು ಗಟ್ಟಿಯಾಗಿ ಹಿಡಿದು ಆ ಪಾತ್ರೆಯನ್ನು ಬಲಾತ್ಕಾರವಾಗಿ ತಾನು ಎಳೆದು ಆ ಪಾತ್ರೆಯನ್ನು ಹಿಡಿದು ಅದರ ಒಳಗೆ ತನ್ನ ಹೀಗೆ ಬೆರಳನ್ನು ಹೀಗೆ ಅಲುಗಾಡಿಸ್ತಾ ಇದ್ದಾನಂತೆ. ಯಾವಾಗ ಈ ಪ್ರಕಾರವಾಗಿ ಪಾತ್ರೆಯ ಒಳಭಾಗದಲ್ಲಿ, ಅಕ್ಷಯ ಪಾತ್ರೆಯ ಒಳಭಾಗದಲ್ಲಿ ತನ್ನ ಬೆರಳನ್ನು ಆಡಿಸಿದನೋ, ಆವಾಗ ಕಂಡು ಕಿಂಚಿತ್ ಪಾಕಶೇಷವ, ಅದರ ಒಳಗೆ ಒಂದು ಸಣ್ಣ ಪಾಕಶೇಷ, ಒಂದು ಅನ್ನದ ಅಗುಳು ಇತ್ತಂತೆ. ಅಂದರೆ ದ್ರೌಪದಿ ದೇವಿ ಸರಿಯಾಗಿ ಪಾತ್ರ ತೊಳಿಲಿಲ್ಲ ಅಂತ ಅರ್ಥ. ಆದ್ದರಿಂದ ನಾನು ಕೂಡ ಇನ್ನು ಮುಂದೆ ಪಾತ್ರ ತೊಳೆಯುವುದಿಲ್ಲ ಅಂತ ತೀರ್ಮಾನ ಮಾಡಬೇಡಿ. ಯಾಕೆಂದರೆ ಪರಮಾತ್ಮನ ಅನುಗ್ರಹ, ಪರಮಾತ್ಮ ಶೂನ್ಯದಿಂದ ಶತಕವನ್ನು ತೆಗೆಯತಕ್ಕಂಥವ, ಕೋಟಿಯನ್ನು ತೆಗೆಯತಕ್ಕಂಥವ. ಅನುಗ್ರಹಿಸಬೇಕು ಅಂತಿದ್ರೆ ಏನೋ ಮಾಡಲಿಕ್ಕೆ ಅವನು ಸಿದ್ಧನಿದ್ದಾನೆ. ಆದ್ದರಿಂದ ದ್ರೌಪದಿ ಸರಿಯಾಗಿ ಪಾತ್ರ ತೊಳೆದಿದ್ಲು. ಆದರೆ ಪರಮಾತ್ಮನ ಮಾಯೆಯಿಂದ ಕಂಡು ಕಿಂಚಿತ್ ಪಾಕಶೇಷವ ಕೊಂಡು ಬಂದೊಡೆ ಕೃಷ್ಣನದ. ಆ ಕೈಯಲ್ಲಿ ಆ ಪಾಕಶೇಷ ಸಿಕ್ಕಿದಾಗ ಅದನ್ನು ಕೈಯಲ್ಲಿ ತಾನು ಹಿಡ್ಕೊಂಡಿದ್ದಾನೆ. ಕೈಗೊಂಡು ಸವಿದನು ತಣಿದನು, ಅದನ್ನು ಕೈಗೊಂಡು ನಾಲ್ಗೆ ಮಿಲಿಟ್ಟಿರ್ತಾನೆ, ಸವಿತಾನೆ, ಸಂತೋಷ ಪಡ್ತಾನೆ. ಆಮೇಲೆ ತಲೆದೂಗಿದನು ತೇಗಿದನು, ಆ ಅಗುಳನ್ನು ನಾಲಿಗೆಯಲ್ಲಿಟ್ಟು ಸವಿದು ಜಗಿದು ನುಂಗಿ ಆ ಬಳಿಕ ಡರ್ ಅಂತ ತೇಗು ಬಂತಂತೆ ಕೃಷ್ಣ ಪರಮಾತ್ಮ. ಭಗವಂತನಿಗೆ ತೇಗು ಬರಲಿಕ್ಕೆ ಭಕ್ತಿಯಿಂದ ಕೊಟ್ಟ ಒಂದು ಅಗುಳು ಸಾಕಾಯ್ತಲ್ವೇ? ಯಾವಾಗ ಈ ಒಂದು ಅಗುಳಿನಿಂದ ಪರಮಾತ್ಮ ತೇಗಿದನೋ, ಅಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಂತಹ ದೂರ್ವಾಸರಿಗೂ ಅವನ ಶಿಷ್ಯರಿಗೂ ಏನಾಯಿತು ಎಂಬುದನ್ನು ವರ್ಣನೆ ಮಾಡ್ತಾನೆ. ಶ್ರೀಹರಿ ಒಂದಗುಳ ಮೆಲ್ಲಲು ಬಲವಿನಲಿ, ಶ್ರೀಹರಿ ಒಂದಗುಳ ಮೆಲ್ಲಲು ಬಲವಿನಲಿ, ಇಪರಿ ಘಟಿಸಿತು ಘನಪವಾದ. ಶ್ರೀಹರಿ ಒಂದಗುಳ ಮೆಲ್ಲಲು ಬಲವಿನಲಿ. ಮುಖಹೊಳ್ಳಗಳಿಂದ ಉಬ್ಬಸ ಹೊರಟಿತು, ಕೆಲವರ ಕಿರು ಹೊಟ್ಟೆ ಕೊರಳಿಗೆ ಅಡರಿತು. ಮುಗ ಹೊಳ್ಳಗಳಿಂದ ಉಬ್ಬಸ ಹೊರಟಿತು, ಕೆಲವರ ಕಿರು ಹೊಟ್ಟೆ ಕೊರಳಿಗೆ ಅಡರಿತು. ಶ್ವಾಸೋಚ್ಛ್ವಾಸವು ಬಲು ಕಷ್ಟವೆನಿಸಿತು, ಶ್ವಾಸೋಚ್ಛ್ವಾಸವು ಬಲು ಕಷ್ಟವೆನಿಸಿತು. ನಿಂತಲ್ಲೇ ಗಿರ 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 ತಲೆ ಸುತ್ತಿ ಬಂದಿತು, ನಿಂತಲ್ಲೇ ಗಿರ ಗಿರ ತಲೆ ಸುತ್ತಿ ಬಂದಿತು. ಶ್ರೀಹರಿ ಒಂದಗುಳ ಮೆಲ್ಲಲು ಒಲವಿನಲಿ. ಕೃಷ್ಣ 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 ಕೃಷ್ಣ. ಯಾವಾಗ ಈ ಒಂದು ಅಗುಳನ್ನು ತಿಂದು ಪರಮಾತ್ಮ ತೇಗಿದನೋ, ಆಗ ದುರ್ವಾಸರಾದಿಯಾಗಿ
8,000 ಮಂದಿ ಶಿಷ್ಯರಿಗೂ ಕೂಡ ಹೊಟ್ಟೆ ತುಂಬಿ ಹೊಟ್ಟೆ ಉಬ್ಬರಿಸಿ ಶ್ವಾಸೋಚ್ಛ್ವಾಸ ಕಷ್ಟವಾಗಿ ನಿಂತಲ್ಲೇ ನೀರಿನಲ್ಲಿ ಮುಳುಗಿ ನೀರು ಕುಡಿದು ಏನಾಗುತ್ತದೆ ಅಂತ ಗೊತ್ತಾಗದೆ ಇನ್ನು ಜಗತ್ತಿನಲ್ಲಿ ಜನ್ಮದಲ್ಲಿ ಊಟ ಬೇಡ ನನಗೆ ಅನ್ನಿಸ್ತದೆ. ಅಷ್ಟು ಹೊಟ್ಟೆ ತುಂಬಿ ಹೋಯ್ತಂತೆ. ಯಾಕೆ? ಬೇರುಗಳು ನೀರುಂಡಾಗ ತಣಿಯವೇ ಗುರುಹದ ಶಾಖೋಪಶಾಖೆಗಳು. ಯಾವಾಗ ಬೇರು ನೀರು ಕುಡಿದಾಗ ಆ ಮರದ ಕಾಂಡ, ರೆಂಬೆ, ಆ ಹೂ, ಎಲೆ ಇತ್ಯಾದಿ ಸಮಸ್ತವೂ ಕೂಡ ನೀರು ಕುಡಿಯುವುದಿಲ್ವೇ? ಜಗತ್ತಿನ ಬೇರು ಎನ್ನಿಸಿದಂತಹ ಪರಮಾತ್ಮ ತಾನು ಉಂಡು ಸಂತೋಷಪಟ್ಟಾಗ ಎಲ್ಲರೂ ಹೀಗೆ ಸಂತೋಷಪಟ್ಟರಂತೆ ಜ್ಞಾನದೃಷ್ಟಿಯಿಂದ ತಿಳಿಯುತ್ತಾರೆ ದುರ್ವಾಸರು. ಹಾಗಿದ್ದರೆ ಕೃಷ್ಣ ಪರಮಾತ್ಮ ಬಂದಿದ್ದಾನೆ, ಧರ್ಮರಾಯನ ಚಾರಿತ್ರ್ಯ ಬೆಳಗುವಂತಹ ಸಕಾಲ ಬಂತು. ಎರಡನೇ ನನ್ನ ಹಂಬಲ ಹರಿದರ್ಶನಕ್ಕೋಸ್ಕರವಾಗಿ ಓಡೋಡಿ ಬಂದಿದ್ದಾನಂತೆ. ಕೃಷ್ಣ ಕೃಷ್ಣ ಕೃಷ್ಣಾಯ ವಾಸುದೇವಾಯ ವಿರಾಜಮಾನನಾಗಿ ಕೂತುಕೊಂಡಿದ್ದಾನೆ ಪರಮಾತ್ಮ. ಅವನ ಪಾದ ಮೂಲದಲ್ಲಿ ಬಂದು ಬೀಳ್ತಾನೆ. ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಭಗವಂತನನ್ನು ಕಂಡಾಕ್ಷಣ ಓಡೋಡಿ ಬಂದಿದ್ದಾರೆ ದೂರ್ವಾಸ ಮಹರ್ಷಿಗಳು. ಕೇಶವನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ. ಕೇಶವನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ. ಸಾಸಿರ ನಾಮದ ಶ್ರೀ ಹೃಷಿಕೇಶನ ಶೇಷಶಯನ ನಮ್ಮ ವಸುದೇವ ಸುತನ. ಕಂಡೆ ನಾ ಗೋವಿಂದನ ಗೋವಿಂದನ ಕಂಡೆ ನಾ ಗೋವಿಂದನ. ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡೆ ನಾ ಗೋವಿಂದನ ಗೋವಿಂದನ ಕಂಡೆ ನಾ ಗೋವಿಂದನ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಈ ಪ್ರಕಾರವಾಗಿ ಪಾಂಡವರ ಆ ಅಂಗಳದಲ್ಲಿ ಕುಳಿತಂತಹ ದುರ್ವಾಸ ಮಹರ್ಷಿಗಳು ಓಡೋಡಿ ಬಂದು ಕೃಷ್ಣನ ಪಾದಕ್ಕೆ ಬಿದ್ದಾಗ ದುರ್ವಾಸ ಮಹರ್ಷಿಗಳನ್ನು ಹಿಡಿದೆತ್ತಿದಂತಹ ಕೃಷ್ಣ ಪರಮಾತ್ಮ ಕೇಳ್ತಾನೆ, ಅಂದು ನನ್ನ ಭಕ್ತನಾದ ಅಂಬರೀಷನನ್ನ ಕೆಣಕ ಬಂದ ನಿಮಗೆ ಸುದರ್ಶನವನ್ನು ಬಿಟ್ಟು 3 ಲೋಕವನ್ನು ಓಡಿಸಿ ಎಲ್ಲಿಯೂ ಕೂಡ ಯಾವುದೇ ರಕ್ಷಣೆ ಸಿಗದಂತೆ ಮಾಡಿದಂತಹ ಆ ಘಟನೆಯನ್ನು ಒಮ್ಮೆ ನೆನಪು ಮಾಡಿ, ಇವತ್ತು ನಾನು ಏನು ಬಿಡಬೇಕು ನಿಮಗೆ? ಸುದರ್ಶನ ಬಿಡಬೇಕು, ಗದೆ ಬಿಡಬೇಕು ಹೇಳಿ ಅಂತ ದೂರ್ವಾಸ ಮಹರ್ಷಿಗಳು ಕೃಷ್ಣನ ಪಾದಕ್ಕೆ ಬಿದ್ದು ಕ್ಷಮೆಯನ್ನು ಕೋರಿಕೊಳ್ತಾರೆ. ಹೇ ಕೃಷ್ಣ, ತಪ್ಪಾಯ್ತು, ನನ್ನದು ಕ್ಷಮಿಸಬೇಕು. ಆದರೂ ನಾನು ಮಾಡಿದ ತಪ್ಪು ಒಳ್ಳೆಯ ಉದ್ದೇಶಕ್ಕೋಸ್ಕರವಾಗಿ ಅದು ಫಲಿತವಾಗಿದೆ. ಆದರೂ ಇನ್ನೊಂದು ವಿಚಾರ ಇದರಲ್ಲಿ ಉಂಟು. ಏನು ಗೊತ್ತೇ? ನಾನು ಈ ಕೆಲಸ ಯಾಕೆ ಮಾಡಿದೆ ಗೊತ್ತೇ? ಭೃಷ್ಟ ಭೋಜನದಿಂದ ನಾವು ಸಂತುಷ್ಟರಾಗಿ ಒಲಿದುದನು ಬೇಡನೆ. ದುಷ್ಟ ಕೌರವ ನಮ್ಮ ನಟ್ಟಿದ ಧೂರ್ತ ವಿದ್ಯೆಯಲ್ಲಿ. ಧೂರ್ತನಾದಂತಹ ದುಷ್ಟನಾದಂತಹ ಕೌರವನ ಮನೆಯ ಊಟ ಮಾಡಿದ್ನಲ್ಲ ನಾನು. ಒಂದು ಹೊತ್ತು ಆ ಕೌರವನ ದುಷ್ಟನ ಊಟ ಮಾಡಿದ್ರಿಂದ ನನಗೆ ದುಷ್ಟ ಯೋಚನೆ ಬಂತು. ಆದರೆ ಇಷ್ಟೆಲ್ಲ ನಾನು ಮಾಡಿದ್ರೂ ಕೂಡ ಕಷ್ಟವೇ ಕೈಗಟ್ಟಿತಲ್ಲದೆ ಕೆಟ್ಟರೆ ಪಾಂಡವರು. ಪರಮಾತ್ಮ ನಿನ್ನ ಅಭಯದ ಆಶ್ರಯವಿರುವಾಗ ದುರ್ಯೋಧನನಿಗೆ ಕಷ್ಟ ಬಂತೆ ಹೊರತು ಪಾಂಡವರು ಕೆಟ್ಟರೆ ಇಲ್ಲ. ಕಷ್ಟವೇ ಕೈಗಟ್ಟಿತಲ್ಲದೆ ಕೆಟ್ಟರೆ ಪಾಂಡವರು ಹರಿಪದ ನಿಷ್ಠರನು ನಿಲುಕುವರೆ. ಹರಿಪದ ನಿಷ್ಠರನ್ನು ಯಾವತ್ತೂ ಕೂಡ ದುರ್ಜನರು ಹತ್ತಿರ ಬರಲಿಕ್ಕೂ ಕೂಡ ತಾವು ಸಾಧ್ಯ ಉಂಟೆ? ಅಂತಹ ವಿಶೇಷವಾದ ಸಂದೇಶ ಪರಮಾತ್ಮ ನೀನು ಕೊಟ್ಟಿದ್ದಿ. ದುರ್ಯೋಧನಾದಿಗಳಿಗೆ ಯಾವುದೇ ರೀತಿಯಲ್ಲಿಯೂ ಕೂಡ ಮಣಿಸ್ಲಿಕ್ಕೆ ಆಗದಂತಹ ಚಾರಿತ್ರ್ಯವನ್ನು ಧರ್ಮರಾಯನಿಗೆ ನೀನು ಅನುಗ್ರಹಿಸಿದ್ದಿ. ನನಗೂ ಕೂಡ ಅನುಗ್ರಹಿಸಿ ನನ್ನನ್ನು ರಕ್ಷಿಸಬೇಕು, ಕ್ಷಮಿಸಬೇಕು ಅಂತ ಕೃಷ್ಣ ಪರಮಾತ್ಮನ ಪಾದಕ್ಕೆ ಬಿದ್ದು ಧರ್ಮರಾಯಾದಿಗಳನ್ನು ಹರೈಸಿ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಕೃಷ್ಣ ಪರಮಾತ್ಮನು ಕೂಡ ಧರ್ಮರಾಯ ದುರ್ಯೋಧನನ್ನ ಯಾವ ಕೆಟ್ಟ ಗುಣದಿಂದ ತಾನು ಹಂಬಲಿಸಿ ತಾನು ತನ್ನ ಜೀವನವನ್ನೇ ಕೊನೆಗಾಣಿಸುವಂತಹ ಸ್ಥಿತಿಗೆ ಬಂದಿದ್ದಾನೋ ಅಂತಹ ಧರ್ಮರಾಯನಿಗೆ ತಾನು ಆದೇಶವನ್ನು ಕೊಡ್ತಾನೆ, ಸಂದೇಶ ಕೊಡ್ತಾನೆ, ತಾನು ಒಂದು ಭರವಸೆಯನ್ನು ಕೊಡ್ತಾನೆ. ನಮೇ ಭಕ್ತ ಪ್ರಣಶ್ಯತಿ, ಯಾವತ್ತೂ ಕೂಡ ನನ್ನ ಭಕ್ತರು ಹಾಳಾಗುವುದಿಲ್ಲ ಧರ್ಮರಾಯ.
ನೀನು ಯೋಚನೆ ಮಾಡು. ಅಪಿಚೇ ಸುದುರಾಚಾರೋ ಭಜತೆ ಮಾನನನ್ಯ ಭಾಹ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೇಹಿ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತರು ಎಂದೂ ಹಾಳಾಗುವುದಿಲ್ಲ, ನಿನ್ನನ್ನು ಕೂಡ ಹಾಳಾಗಲಿಕ್ಕೆ ನಾನು ಬಿಡೋದಿಲ್ಲ. ಜಗತ್ತಿನಲ್ಲಿರುವ ಎಲ್ಲ ಕಷ್ಟಗಳನ್ನು ಕೂಡ ಮೆಟ್ಟಿ ನಿಂತು ನಿನ್ನ ಗುರಿಯನ್ನು ನೀನು ಸಾಧಿಸಿಕೋ ಅಂತ ಧರ್ಮರಾಯಾದಿಗಳಿಗೆ ಪಾಂಡವರಿಗೆಲ್ಲರಿಗೆ ಆಶೀರ್ವಾದ ಮಾಡಿ ಕೃಷ್ಣ ಪರಮಾತ್ಮ ಹೊರಟು ಹೋಗಿದ್ದಾನೆ. ಅಲ್ಲಿಂದ ನಂತರದ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಕೃಷ್ಣನನ್ನೇ ನೆನೆಯುತ್ತಾ ತನ್ನ ಜೀವನವನ್ನು ತಾನು ಧರ್ಮ ಕಾರ್ಯದ ಅಲ್ಲಿಯೇ ತಾನು ತೊಡಗಿಸಿಕೊಂಡು ಜೀವನವನ್ನು ಮುಕ್ತಾಯ ಮಾಡಿದ್ದಾರಂತೆ ಧರ್ಮರಾಯಾದಿಗಳು. ಅಂತಹ ವಿಶೇಷವಾದಂತಹ ಒಂದು ಸಂದೇಶವನ್ನು ಸಾರುವ ಈ ಹರಿಕಥೆಯನ್ನು ಇಲ್ಲಿ ನಡೆಸುವರೆ ಅವಕಾಶ ಮಾಡಿಕೊಟ್ಟಂಥ ಶ್ರೀ ಮಠದ ಶ್ರೀಗಳಾಗಿರತಕ್ಕಂಥ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಭಕ್ತಿ ಪುರಸ್ಸರವಾಗಿ ವಂದಿಸಿಕೊಳ್ಳುತ್ತಾ, ಇಂಥ ಒಂದು ಅವಕಾಶ ನಮಗೆ ಶ್ರೀ ಕೃಷ್ಣ ಪರಮಾತ್ಮನ ಮತ್ತು ಈ ಮಠದ ಒಂದು ಪ್ರಸಾದ ಅಂತ ನಾವು ತಿಳ್ಕೊಂಡಿದ್ದೇವೆ. ಅಂತಹ ಒಂದು ಸತ್ಪ್ರಸಾದವನ್ನಿತ್ತು ಹರಸಿದಂತಹ ನಿಮಗೆ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಾವು ವಿರಮಿಸ್ತಾ ಇದ್ದೇವೆ. ಹಾರ್ಮೋನಿಯಂನಲ್ಲಿ ಸತ್ಯನಾರಾಯಣ ಐಲ, ಜಗದೀಶ ಉಪ್ಪಳ ತಬಲದಲ್ಲಿ ಸಹಕರಿಸಿದ್ದಾರೆ. ಅದೇ ರೀತಿ ಉತ್ತಮ ಧ್ವನಿವರ್ಧಕದ ವ್ಯವಸ್ಥೆ ಮಾಡಿಕೊಟ್ಟವರಿಗೆ ಧನ್ಯವಾದಗಳು.